ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಅಶೇಷಗುರುಮೀಶೇಷಂ ನಾರಾಯಣಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಈಗ ಮಂಗಳಾಚರಣೆ ಮಾಡಿ ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ ಕೇವಲಂ ಅನುಪ್ರಮಾಣಂಚ ಯಥಾರ್ಥಜ್ಞಾನಂ ಕೇವಲಂ ತತ್ಸಾಧನಂ ಅನುಪ್ರಮಾಣಂ. ಕೇವಲಂ ಚತುರ್ವಿಧಂ ಈಶಾ ಲಕ್ಷ್ಮೀ ಯೋಗಿ ಅಯೋಗಿ ಭೇದೇನ. ಪೂರ್ವದ್ವಯಂ ಅನಾದಿನಿತ್ಯಂ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ತದ್ವಿಶೇಷಃ. ಪೂರ್ವಂ ಸ್ವಪರಗತ ಅಖಿಲ ವಿಶೇಷ ವಿಷಯಂ ದ್ವಿತೀಯಂ ಈಶೆ ಅನ್ಯೇಭ್ಯೋ ಅಧಿಕಂ ಅಸೌ ಅಸಾರ್ವತ್ರಿಕಂ ಅನ್ಯತ್ರ ಸರ್ವವಿಷಯಂ ಸ್ಪಷ್ಟತ್ವೇ ಭೇದಃ. ಯೋಗಿಜ್ಞಾನಂ ಋಜೂನಾಂ ಅನಾದಿನಿತ್ಯಂ ಈಶೆ ಜೀವೇಭ್ಯೋ ಅಧಿಕಂ ಅಸಾರ್ವತ್ರಿಕಂ ಅನ್ಯತ್ರ ಆಲೋಚನೆ ಸರ್ವವಿಷಯಂ. ಇವಿಷ್ಟು ಕೂಡ ರುಜುಯೋಗಿ ಜ್ಞಾನದ ಬಗ್ಗೆ ಹೇಳಿದೆ. ಕ್ರಮೇಣ ವರ್ಧಮಾನಂ ಹೆಚ್ಚುತ್ತಾ ಹೋಗುತ್ತೆ, ಸಾಧನೆ ಮಾಡ್ತಾ ಹೋಗೋದು. ಆಮುಕ್ತೇಹೇ ಮುಕ್ತಿಯವರೆಗೂ. ತತಃ ಅವ್ಯಯಂ ಅಲ್ಲಿಗೆ ಅವ್ಯಯಂ, ವೃದ್ಧಿರಾಸಗಳಿಲ್ಲ ಅಲ್ಲಿ ಆದಮೇಲೆ. ತಥೋ ಅರ್ವಾ ಕ್ರಮೇಣ ಹ್ರಸಿತಂ ಅಲ್ಲಿಂದ ಕಡಿಮೆಯವರು ಏನು ಬರ್ತಾರೆ ಅವರೆಲ್ಲ ಕೂಡ ಏನಾಗ್ತಾ ಹೋಗುತ್ತೆ, ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಆಲೋಚನೆ ಸರ್ವ ವಿಷಯವಾದರೆ ಆಲೋಚನೆಯಪಿ ಅಸರ್ವ ವಿಷಯಂ ತಾತ್ವಿಕ ಯೋಗ್ಯ. ಆಲೋಚನೆಯಪಿ ಅಸರ್ವ ವಿಷಯ. ಎಷ್ಟು ಯೋಚನೆ ಮಾಡಿದರೂ ಕೂಡ ಪೂರ್ತಿ ಗೊತ್ತಾಗೋದಿಲ್ಲ. ಅನಂತರ ಇನ್ನೂ ಕಡಿಮೆ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ತಪ್ಪಾಗುತ್ತೆ, ಒಂದೊಂದು ಶುರುವಾಗುತ್ತೆ. ಕಡಿಮೆ ಗೊತ್ತಾಗೋದೆಲ್ಲ ಒಂದು ಭಾಗ, ತಪ್ಪು ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಬರ್ತಾ 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 ಏನಾಗುತ್ತದೋ ತಪ್ಪೇ ಜಾಸ್ತಿಯಾಗಿ ಕಡಿಮೆ ಆಗುತ್ತೆ. ಈ ಅಯೋಗ್ಯರಿಗೆ ಬರೀ ತಪ್ಪೇ ಆಗಿಬಿಡುತ್ತೆ ಕೊನೆಗೆ. ಕಲಿಗಂತೂ ಸರಿ ಬರೋದೇ ಇಲ್ಲ ಅವರು. ಸೊ ಹೀಗೆ ಜ್ಞಾನದ ತಾರತಮ್ಯ ಅರ್ಥ ಮಾಡಿಕೊಂಡ್ರೆ ತುಂಬ ಇಂಪಾರ್ಟೆಂಟ್. ಅದೇ ಮುಕ್ತಿ ಡಿಸೈಡ್ ಆಗೋದು ಅದೇ. ಜ್ಞಾನದಿಂದ ಮುಕ್ತಿ ಆದಮೇಲೆ ಜ್ಞಾನಕ್ಕೆ ತಕ್ಕಂತೆ ಮುಕ್ತಿ ಸಿಗುತ್ತೆ. ಜ್ಞಾನ ಇಲ್ಲ ಅಂದರೆ ಮುಕ್ತಿ ಇಲ್ಲ. ಮಿಥ್ಯಾಜ್ಞಾನ ಇದೆ ಅಂದರೆ ಸಮಸ್ಯೆ. ಅತಿ ಮಿಥ್ಯಾಜ್ಞಾನ ಇದ್ದರೆ ಒಂದು ಮಹಾ ತಮಸ್ಸು, ಅದು ಅತಿ ಹೆಚ್ಚು ದುಃಖ ಪಡ್ತಕ್ಕಂಥದ್ದು ಅವನು. ಸೊ ಅದರಿಂದ ಏನು ಮಾಡ್ಕೋಬೇಕಾಯ್ತು ನಾವೀಗ ಒಟ್ಟು ಜ್ಞಾನ ಸರಿ ಮಾಡ್ಕೋಬೇಕು ಫಸ್ಟ್. ಜ್ಞಾನ ಸರಿ ಇಲ್ಲದೆ ಹೋದರೆ ಏನಾಗುತ್ತೆ, ಎಲ್ಲ ವ್ಯರ್ಥ. ಇವತ್ತು ನಡೆದ ಕಾರ್ಯಕ್ಕೆ ಸಾಮಾನ್ಯವಾಗಿ ಇವತ್ತು ಲೌಕಿಕದಲ್ಲಿ ಧರ್ಮ ಉಳ್ಕೊಂಡಿದೆ ಅಂದರೆ ಕೆಲವು ಆಚಾರದಲ್ಲಿ ಮಾತ್ರ ಗೊತ್ತಾಯ್ತು. ವಿಚಾರ ಭಾಳ ಕಡಿಮೆ, ಅದು ತಪ್ಪಾಗತ್ತಾಗ. ಆಚಾರ ಉಳ್ಕೊಂಡಿರೋದು ತಪ್ಪಲ್ಲ, ಆದರೆ ವಿಚಾರ ಬಿಟ್ಟಿರೋದು ಭಾರಿ ತಪ್ಪಲ್ಲ. ಅದ್ರ ಜೊತೆಗೆ ಏನು ಸೇರಿಸ್ಲಿಕ್ಕೆ ಯಾವಾಗಲೂ ಕೂಡ ತಕ್ಷಣ ಇದೇನಾಯ್ತು ತಕ್ಷಣ ಯಾಕೆ ಇದು ಅರ್ಥ ಆಗ್ತಾಯಿಲ್ಲ ಗಟ್ಟಿ ಮಾಡ್ಕೋಬೇಕಲ್ಲ. ತಪ್ಪು ತಿಳ್ಕೊಂಡು ಹಾಗೆ ಆಗಬಾರ್ದು. ಅದು ಬಂತು ಅಂದರೆ ಅದು ಡಿಸೀಸ್ ಇದ್ದ ಹಾಗೆ. ತಕ್ಷಣ ಏನು ಮಾಡ್ತಾರೆ, ಆರೋಗ್ಯ ಸರಿ ಅಂತ ತಕ್ಷಣ ಏನು ಮಾಡ್ಕೋತಾರೆ, ತಕ್ಷಣವೇ ಸರಿ ಮಾಡ್ಕೋತಾರೆ. ಆ ಥರ ಜ್ಞಾನ ಸರಿ ಮಾಡ್ಕೋಬೇಕು ಯಾವಾಗ ಗೊತ್ತಾಗಲ್ಲ. ಜ್ಞಾನದ ಬಗ್ಗೆ ಭಾರಿ ಲೈಟು ಏನೋ ಎಷ್ಟು ತಿಳಿದ್ರು ಅಷ್ಟು ಅಂತೇಳಿ ನೆಗೆಟಿವ್ ತೊಗೊಂಡ್ಬಿಡ್ತಾರೆ. ಹಾಗಲ್ಲ, ಪ್ರಯತ್ನಪಟ್ಟು ಆಮೇಲೆ ಏನು ಮಾಡಬೇಕು, ಅಲ್ಲಿಗೂ ಆಗದೆ ಹೋದರೆ ಆಗಲಿಲ್ಲ ಅನ್ಬೇಕೇ ಹೊರತು ಪ್ರಯತ್ನ ಕೂಡ ಮಾಡೋದಿಲ್ಲ. ಆದ್ದರಿಂದ ಭಾರಿ ತಪ್ಪದು. ಸೊ ಜ್ಞಾನದ ಶುದ್ಧಿ ಮೇಲೆ ಒಟ್ಟು ಏನು ತೀರ್ಮಾನ ಆಗುತ್ತೆ ನಮಗೀಗ, ಮೋಕ್ಷದಲ್ಲಿ ತಾರತಮ್ಯ ಎಲ್ಲ ಡಿಸೈಡ್ ಆಗೋದ್ರಿಂದ ಪ್ರತಿಯೊಂದು ಕಾಲಕ್ಕೂ ನಾವು ಏನು ಗಮನಿಸ್ತಾ ಇರಬೇಕು, ಯಾವಾಗಲೂ ನಮ್ಮ ಜ್ಞಾನ ಪ್ರಮಾಣ ಹೇಗಿದೆ ಅಷ್ಟು. ಏನು ಹೌದು ಕರೆಕ್ಟ್. ಏನಾಯಿತು, ಹೌದು ಸರಿ. ಎರಡು ಆಟೋಮೆಟಿಕ್, ಎರಡು ಒಂದಕ್ಕೊಂದು ಲಿಂಕ್. ಅದು ಗೊತ್ತಾ, ಜ್ಞಾನ ಹೋದ ತಕ್ಷಣ ಒಂದು ಇವ 2 ಫೇಸಸ್ ಆಫ್ ದಿ ಸೇಮ್ ಕೈಂಡ್ ಆದಾಗ ಒಂದು ಫೇಸ್ ಹೋದರೆ ಏನರ್ಥ, ಇನ್ನೊಂದು ಫೇಸ್ ಹೋಗಿದೆ ಅಂತ. ಆ ಕಾಲಕ್ಕೆ ಎರಡೂ ಆಗುತ್ತೆ. ದ್ವೇಷ ಬೇರೆ ಬರುತ್ತೆ ಕೆಲವರಿಗೆಲ್ಲ. ಬರೀ ಜ್ಞಾನ ತಿರೋಧಾನ ಭಕ್ತಿ ಹೋಗೋದಲ್ಲ. ಕೆಲವ್ರಿಗೇನು ಬರುತ್ತೆ, ದ್ವೇಷ. ಉದಂಕ ಇದ್ದಾರೆ,
ಉದಂಕ ಮುನಿ ಬರ್ತದೆ, ಕೃಷ್ಣನ ಸಿಟ್ಟು ಬಂದು ಶಾಪ ಕೊಡ್ತೀನಿ ಅಂತ ಹೋಗ್ತಾನೆ. ಕೃಷ್ಣ ವಿಶ್ವರೂಪ ಕೂಡ ಸಮಾಧಾನ ಪಡಿಸ್ತಾನೆ. ಭಕ್ತಿ ಇದ್ದರೆ ಶಾಪ ಕೊಡ್ಲಿಕ್ಕೆ ಬರ್ತಿತ್ತಾ? ಇಲ್ಲ. ಸೊ ಆಬ್ಸೆನ್ಸ್ ಆಫ್ ಜ್ಞಾನ ಮೀನ್ಸ್ ಆಬ್ಸೆನ್ಸ್ ಆಫ್ ಭಕ್ತಿ ಆಲ್ಸೋ. ಸರಿಯಾಗಿ ತಿಳ್ಕೊಂಡ್ರೆ ಆಯ್ತು. ಹಾಂ, ಹೌದು ಹೌದು ಹೌದು. ಹಾಂ, ಹೌದು 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 ಹೌದು. ಕಡಿಮೆ ಆಗ್ತಾನೇ ಬರೋದು. ಅದೇ ಆಗದಂತೆ ನೋಡ್ಕೋಬೇಕಾರೆ ಏನಾಗಬೇಕು. ಇವು ಅನ್ನ ಕಡಿಮೆ ಇದ್ದರೆ ಊಟ ಕಡಿಮೆ ಆಗಲೇಬೇಕಲ್ಲ. ಬಡಿಸಿದ ತಿನ್ನಕ್ಕೆ ಬರುತ್ತೆ, ಏನು ಬಡಿಸಿಲ್ಲ ಅಂದರೆ ತಿನ್ನಕ್ಕೆ ಬರೋದು. ಅದರಿಂದ ಏನು ಪ್ರಿಸರ್ವ್ ಮಾಡಬೇಕು ಯಾವಾಗಲೂ? ಅನ್ನ ಹೇಗಿರಬೇಕು, ಭಕ್ತಿಗೆ ಜ್ಞಾನ ಹೇಗಿರಬೇಕು. ಸೊ ಜ್ಞಾನ ಬರೀ ನಿಧಾನ ಊಟ ಏನು ಊಟ ಮಾಡಿಸೇ ಇಲ್ಲ ಫಸ್ಟ್ ಅವರು. ಖಾಲಿ ಇದರಲ್ಲಿ ಹೇಗೆ ಭುಕ್ತಿ ಸಾಧ್ಯ ಇಲ್ಲನೋ, ಜ್ಞಾನದ ಅಭಾವ ಇದ್ದ ಕಾಲಕ್ಕೆ ಭಕ್ತಿ ಸಾಧ್ಯ ಇಲ್ಲ. ಅದು ಭಕ್ತಿ ರಕ್ಷಣೆ ಮಾಡ್ಕೋಬೇಕು ಅಂದರೆ ಜ್ಞಾನ ರಕ್ಷಣೆ ಮಾಡ್ಕೋಬೇಕು. ಜ್ಞಾನ ರಕ್ಷಣೆಗೋಸ್ಕರ ಯಾವಾಗ ಲಿಂಕ್ ಇರಬೇಕು? ಅಧ್ಯಯನ ಮಾತ್ರ ಬತಃ ಶ್ರವಣವನಾದಿಗಳಲ್ಲೇ ಇರಬೇಕೆ ಹೊರತು ಜ್ಞಾನ ಅಂಬೋದು ಎಷ್ಟು ಡೇಂಜರಸ್ ಅಂತ ಹೇಳಿದರೆ, ಕ್ಷಣಕ್ಕೂ ಏನಾಗುತ್ತದೋ ಬಿಟ್ಟ ಅಂದರೆ ಹೋಯ್ತು ಅಂತ. 4 ದಿವಸ ನೋಡಿಲ್ಲ ಅಂದರೆ ಕಥೆ ಮುಗಿತಾಗಲಿ, ನಿಧಾನ ಫೇಡ್ ಆಗ್ತಾ ಬರುತ್ತೆ. ಅವಕ್ಕೆ ಫ್ರೆಶ್ ಆಗಿರ್ಬೇಕು ಯಾವಾಗಲೂ. ಇವತ್ತು ಕ್ರಿಕೆಟ್ ಆಟ ಆಡ್ತಾರಲ್ಲ, ಮೊದಲೆಲ್ಲ ಎಷ್ಟು ಪ್ರಾಕ್ಟೀಸು ನೆಟ್ ಇದು ಬಂದು ಟ್ರೈನಿಂಗ್ ಕ್ಯಾಂಪ್ ಏನೇನೋ ಇಷ್ಟು ಮಾಡಿ ಸೋತು ಬರ್ತಾರೆ. ಇಷ್ಟು ಮಾಡಿ ಕೂಡ ಇದು ಅಂದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಾಲದು ಅಂಬೋದಕ್ಕೆ ಸಾಕ್ಷಿ ಇದೆ. ಏನೋ ಹೌದು ಹೌದು, ಮರ್ತೋಗುತ್ತೆ. ಆಗಲೂ ಅಷ್ಟೇ, ದೇವರೇ ಎಲ್ಲ ಮರ್ತೋದಾಗ ದೇವ್ರ ಬಗ್ಗೆ ಏನು ಜ್ಞಾಪಕ ಇರಬೇಕು. ಅವನಿಗೆ ಜ್ಞಾಪಕಗಳು ಭಕ್ತಿನೂ ಹೋಯ್ತು ಅಂತಲೇ ಅರ್ಥ. ಅದು ಅನ್ನೋಯಿಂಗ್ಲಿ ಇರುತ್ತದು ಒಳಗೆ, ಅನ್ನೋಯಿಂಗ್ಲಿ ಜ್ಞಾನ ಇರುತ್ತೆ. ಅದೇನು ಮರೆಯೋದು ಅಂತ ಏನು ಇದೇ ಹೊರಗೆ ಬರ್ತಾ ಇಲ್ಲ ಅಂತ ಅರ್ಥ. ಭಕ್ತಿ ಕೂಡ ಏನಾಗುತ್ತದೋ, ಅನ್ನನೇ ಅಕ್ಕಿದೇ ಇಲ್ಲ, ಅನ್ನ ಮಾಡ್ತಾ ಇಲ್ಲ, ಅಕ್ಕಿ ಇದೆ ಅನ್ನ ಮಾಡಿಲ್ಲ, ಆ ಸ್ಥಿತಿ ಬರ್ತಾನೆ. ಅವಾಗೇನಾಗುತ್ತೆ ಅವನ ಮಟ್ಟಿಗೆ ಉಪವಾಸ ಆಗುತ್ತೆ ಹೊರತು ಉಳಿದವ್ರಿಗೆ ಅವ್ರಿಗೆ ಅವಕಾಶ ಇದೆ ಅವರಿಗೆ. ಆದರೆ ಅದು ತಿಳಿದು ಮರೆಯೋದು ಬೇರೆ, ತಿಳಿದೇ ಇರೋದು ಬೇರೆ. ತಿಳಿದು ಮರೆತರೆ ಏನಾಗೋ ಚಾನ್ಸ್ ಇದೆ, ಮತ್ತು ಜ್ಞಾಪಕ ಬರೋ ಚಾನ್ಸ್ ಇದೆ. ತಿಳಿದೇ ಹೋದರೆ ಆಗ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ನಾವು ಏನೇ ಆದರೂ ಏನು ಮಾಡಬೇಕು, ಆ ಫೀಲ್ಡಲ್ಲಿದ್ದರೆ ಅದು ಅಂತ ಬರದಂತೆಯೂ ಆಗುತ್ತೆ. ಮತ್ತು ಈ ತಿರೋಧಾನ ಹೇಗೋ ಹೇಳಿದಲ್ಲ, ಮರುವಿನ ರೋಗ ಹೇಗೋ ಹಾಗೆ ಇದೊಂದು ಮರುವಿನ ರೋಗ ಇದ್ದೇ ಇರುತ್ತೆ. ಅದು ಬರದಂತೆ ನೋಡ್ಕೊಳ್ಳೋದು, ಫ್ರೆಶ್ ಆಗಿದ್ದರೆ ಬರದಂತೆ ನೋಡ್ಕೊಳ್ಳೋದು ಬರೋದು. ಕೆಲವು ಆಹಾರದಲ್ಲೂ ವ್ಯತ್ಯಾಸ ಮಾಡಬೇಕು ಬರದೇ ಇರಬೇಕಾದ್ರೆ. ಇದು ಟಚ್ ಇದ್ಬಿಟ್ರೆ ಮರೆಯೋ ಚಾನ್ಸ್ ಇಲ್ಲ. ಗೊತ್ತಾಯ್ತಾ? ಇದು ಯಾವುದು ಬೇರೆ ಮರಿಬೋದು ವಯಸ್ಸಾದ ಮೇಲೆ, ಇದು ಮರಿಬಾರ್ದು. ಆ ರೀತಿ ಇದ್ಬಿಟ್ರೆ ಸಾಕು. ಎಲ್ಲ ನೆನ್ಪಿಟ್ರೊಳಗೆ ಹೋಗಬಾರ್ದು. ಕೆಲವೆಲ್ಲ ನಾವು ತುಂಬ ಓವರ್ಲೋಡ್ ಆಗಿರುತ್ತೆ ಕಂಪ್ಯೂಟ್ರಲ್ಲಿ, ಕೆಲವು ಖಾಲಿ ಮಾಡಿಬಿಡೋಕೆ. ಅವಾಗ ಏನಾಗುತ್ತೆ, ಒಳ್ಳೆಯ ಜಾಗ ಸಿಗುತ್ತೆ. ಅದನ್ನೂ ಬಿಟ್ಟು ಇನ್ನೂ ಬಿಟ್ಟರೆ ಏನಾಗುತ್ತದು, ಎಲ್ಲ ಕಲ್ಬಿಟ್ಟು ಇದನ್ನು ಅಫೆಕ್ಟ್ ಮಾಡುತ್ತೆ, ಸರಿಯಾದನ್ನೇ ಅಫೆಕ್ಟ್ ಮಾಡಿಬಿಡುತ್ತೆ. ಆದ್ದರಿಂದ ಆದಷ್ಟು ಡಿಲೀಟ್ ಮಾಡ್ತಾ ಹೋಗ್ಬೇಕು. ಅದನ್ನೆಲ್ಲ ಇದನ್ನೇ ಡಿಲೀಟ್ ಮಾಡ್ತಾ ಹೋಗ್ತಾರೆ. ಅದರಿಂದ ಉಲ್ಟಾ ಪಲ್ಟಾಗಿಬಿಡುತ್ತೆ. ಜ್ಞಾನ ಡಿಲೀಟ್ ಮಾಡಿದ್ರೆ ಆ ಮಿಥ್ಯಾ ಜ್ಞಾನ ಅವೆಲ್ಲ ಅನ್ನೆಸರಿ ಥಿಂಗ್ಸ್ ಎಲ್ಲ ತೆಗೆದುಹಾಕಿಬಿಡ್ಬೇಕು. ಯಾರೋ ಕಂಡಿರ್ತಾರೆ, ತಲೆ ಇಟ್ಕೊಂಡು ಯೋಚನೆ ಮಾಡ್ತಾ ಕೊಡಬಾರ್ದು. ಅವ್ರು ಬಂದು ಎಲ್ಲಿ ಹೋದ್ರೋ ಏನಾಯಿತು ಅಲ್ಲಿ ಬಿಟ್ಬಿಡ್ಬೇಕು. ಅದನ್ನು ಆಯ್ತು ಅಷ್ಟೇ. ಎಷ್ಟು ಬೇಕು ನಮಗೆ ಲೆವೆನ್ಸ್ ಅಷ್ಟೇ. ಆ ಥರ ಇದ್ರೆ ಮಾತ್ರ ಸಾಧನೆ ಆಗುತ್ತೆ. ಏನೋ ಜ್ಞಾನದಿಂದನೇ ಬರಬೇಕು, ಜ್ಞಾನದಿಂದನೇ ಉಳಿಬೇಕು ಕೂಡ. ಗೊತ್ತಾಯ್ತಾ? ಜ್ಞಾನದಿಂದ ಉಳಿಬೇಕು. ಜ್ಞಾನ ಹೋದರೆ ಅದು ಹೋಗೇ ಬಿಡುತ್ತೆ ಆಟೋಮೆಟಿಕ್. ಮುಂದೆ ಬರುತ್ತೆ. ಈಗ ಅದೆಲ್ಲ ಏನಂತ ಹೇಳ್ತಾರೆ, ದೇವರಿಗೆ ಪ್ರತ್ಯಕ್ಷದ ಪ್ರಶ್ನೆ ಇಲ್ಲೇ ಇಲ್ಲ. ಯಾಕೆ? ಎಲ್ಲವೂ ಪ್ರತ್ಯಕ್ಷನೇ ದೇವರಿಗೆ. 3 ಪ್ರಮಾಣ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ದೇವರಿಗೆ ಒಂದೇ ಸದಾ ಪ್ರತ್ಯಕ್ಷ. ಮಹಾಲಕ್ಷ್ಮಿಗೂ ಸದಾ ಪ್ರತ್ಯಕ್ಷ. ದೇವ್ರ ಬಗ್ಗೆ ಆಗಮ ಬೇಕಿಲ್ಲ ಅವರಿಗೆ. ಅವರಿಗೂ ಪ್ರತ್ಯಕ್ಷ ಒಂದೇ. ಉಳಿದಲ್ಲ ಹಾಗೆ ನೋಡೋದು ಅಷ್ಟೇ. ಎಲ್ಲಿಂದ ಶುರುವಾಯಿತು ಆಗಮ ಬೇಕಂದ ನೆಸಿಟಿ ಬರೋದೆಲ್ಲಿಂದ? ಬ್ರಹ್ಮದೇವರಿಂದ. ಅದು ಕೂಡ ಎಷ್ಟರ ಮಟ್ಟಿಗೆ ಅವರಿಗೆ ಅದು ಇಲ್ಲದೆ ಹೋದರೂ ಅಷ್ಟು ತಿಳಿಯೋ ಅಷ್ಟು ಮಟ್ಟಿಗೆ ಕೆಪಾಸಿಟಿ ಇದೆ. ಗೊತ್ತಾಯ್ತಾ? ತಿಳಿದಾದ್ರೆ ಒಂದು ಸರ್ತಿ ಬರ್ತಾರೆ, ಒಂದು ಸರ್ತಿ ಹೇಳಿದ ತಕ್ಷಣ ತಿಳ್ಕೊಂಡು ಸಕರ ನಿಗದ ಮಾತ್ರ ಏನ ಅಂತ ಹೇಳಿದ್ರಲ್ಲ, ಅದು ಬ್ರಹ್ಮದೇವರ ವೈಶಿಷ್ಟ್ಯ. 100% ಇದೆ. ಒಂದು ಸರ್ತಿ ಕೇಳಿದ್ದೆ ದೇವರ ಹತ್ರ ಅಷ್ಟೇ. ಅವ್ರಿಗೆ ಆಗಮ ಬೇಕಾಯಿತು, ಆಗಮ ಪ್ರತ್ಯಕ್ಷ ಎರಡೂ ಬೇಕು. ಅವರಿಗೆ ಯುಕ್ತಿ ಬೇಕಿಲ್ಲ. ಯಾಕೆ? ವಿಷಯ ಗೊತ್ತಿಲ್ಲದೆ ಯುಕ್ತಿ ಬೇಕದು. ಬೆಂಕಿ ಕಾಣ್ತಿರ್ಬೇಕಾದ್ರೆ ಧೂಮ ಅಂತ ಯಾಕೆ ಹೇಳ್ತಾನೆ? ಧೂಮದ ನೆಸಿಟಿ ಬರೋದು ಯಾವಾಗ? ಬೆಂಕಿ ಕಾಣದೆ ಧೂಮ ಮಾತ್ರ ಕಂಡ್ರೆ ಏನಂತಾನೆ? ಇಲ್ಲಿ ಹೊಗೆ ಇರೋದ್ರೆ ಬೆಂಕಿ ಇದೆ ಅಂತೇಳಿ. ಬೆಂಕಿ ಕಂಡ ಮೇಲೆ ಮುಗಿದೋಯ್ತಲ್ಲಿ, ಮತ್ತೆ ಮಾತಾಡೋದಿಲ್ಲ. ಅದೇ ರೀತಿಯೇ ಯಾವಾಗಲೂ ಕೂಡ ವಾಯುದೇವರಿಗೆ ಅನುಮಾನ ಕೂಡ ಏನಿಲ್ಲ, ಯುಕ್ತಿ ಅಗತ್ಯ ಇಲ್ಲ. ಯುಕ್ತಿ ಅಗತ್ಯ ಯಾಕಿಲ್ಲ ಅಂದರೆ ಎಲ್ಲ ಪ್ರತ್ಯಕ್ಷ ಅವ್ರಿಗೆ ಕಾಣ್ತಿರೋದ್ರಿಂದ, ಆಲೋಚನೆ ಎಲ್ಲ ಗೊತ್ತಾಗೋದ್ರಿಂದ ಬೇಕಿಲ್ಲ. ದೇವ್ರ ಬಗ್ಗೆ ಬೇಕು, ದೊಡ್ಡವ್ರ ಬಗ್ಗೆ ಬೇಕೇ ಹೊರತು ಉಳಿದವ್ರ ಬಗ್ಗೆ ಬೇಕಿಲ್ಲ. ದೇವ್ರ ಬಗ್ಗೆ ಬೇಕು, ಯಾಕಂದರೆ ಅದು ಮೀರಿ ದೇವ್ರ ಮೇಲೆ ಇರೋದ್ರಿಂದ. ಉಳಿದವ್ರಿಗೆ ಏನಾಗುತ್ತೆ? ಪ್ರತ್ಯಕ್ಷ, ಅನುಮಾನ, ಆಗಮ 3 ಬೇಕು. ಇಷ್ಟಿದ್ರೂ ಕೂಡ ಒಮ್ಮೊಮ್ಮೆ ಪೂರ್ತಿ ತಿಳಿಯೋದಿಲ್ಲ. ಅಲ್ಲಿ ನಾವೇ ರುಜುಗೊಡೋದ್ರೆ ಪುರುಷರು ಸ್ತ್ರೀಯರಿಬ್ಬರು ಬಂದುಬಿಡ್ತಾರೆ.
ಸರಸ್ವತಿ ಭಾರತೀಯರಿಗೂ ಮಿಥ್ಯಾ ಜ್ಞಾನ ಇಲ್ಲ. ಗರುಡಶ್ರೇಷ್ಠರಿಂದ ಪ್ರಾರಂಭ ಆಗುತ್ತೆ. ಒಮ್ಮೊಮ್ಮೆ ತಪ್ಪು ತಿಳುವಳಿಕೆ ಬರ್ತಾವ್ರ ತಪ್ಪು ತಿಳುವಳಿಕೆ ಜಾಸ್ತಿ ಆಗಲಿ ಶುರುವಾಗುತ್ತೆ. ಯಾಕೆ ಪ್ರಮಾಣ ಬಿಡ್ತಾ ಹೋಗ್ತಾರೆ. ತಿಳುವಳಿಕೆ ಅಫೆಕ್ಟ್ ಆಗೋದು ಯಾವಾಗ? ಈಗ ಸರಿಯಾಗಿ ಕಣ್ಣು ತಪ್ಪು ಕಾಡುತ್ತಾರೆ, ಕಣ್ಣು ಸರಿ ಇಲ್ಲ, ಅದು ಸರಿ ನೋಡ್ತಾರೆ ಆಮೇಲೆ. ಗೊತ್ತಾಯ್ತಾ? ಆ ಥರ ಜ್ಞಾನ ಯಾವಾಗಲೂ ಕೂಡ ಪ್ರಮಾಣ ಕಾಪಾಡ್ಕೋದು. ಜ್ಞಾನ ಕಾಪಾಡ್ಕೊಳ್ಬೇಕಾದ್ರೆ ಪ್ರಮಾಣ ಕಾಪಾಡ್ಕೋದು. ಪ್ರಮಾಣ ಕಾಪಾಡ್ಕೋಬೇಕಾದ್ರೆ ಪ್ರತ್ಯಕ್ಷ ಕಾಪಾಡ್ಕೋಬೇಕಾದ್ರೆ ಇಂದ್ರಿಯಗಳೆಲ್ಲ ಸರಿ ಇರಬೇಕು. ಇಂದ್ರಿಯ ಪಾಠವೇ ಇರಬೇಕು. ಪಾಠವಾದ್ರೇನೋ ಸರಿಯಾಗಿರೋ ಫುಲ್ ಎಫಿಷಿಯೆಂಟಾಗಿರ್ಬೇಕು. ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಕೆಲಸ ಮಾಡಬೇಕು. ಆದರೆ ವಯಸ್ಸಾಗ್ತಾ ಪ್ರತಿಯೊಂದು ಕಡಿಮೆ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ. ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಆಲ್ ಔಟ್ ಅದು ಬಂದ್ಬಿಡೋದು, ಒಂದೇ ಔಟ್ ಆಗ್ತಾ ಬರೋದು. ಅದು ಆಗದೆ ಇರಬೇಕಾದ್ರೆ ಮೊದಲಿಂದ ನೋಡ್ಕೊಂಡಿರ್ಬೇಕು. ಆಮೇಲೆ ಬುದ್ಧಿ ಕಡಿಮೆ ಆಗಿ ಯುಕ್ತಿನೂ ಹೋಯ್ತು ಅಲ್ಲಿಗೆ. ಯಾವ ಮರೋ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲಿಗೆ ಯುಕ್ತಿ ಹೋಗಿಬಿಡುತ್ತೆ. ಇದು ಆಗಮ ಓದಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಆಗಮನೂ ಹೋಯ್ತು ಅಲ್ಲಿಗೆ. ಅದಕ್ಕೋಸ್ಕರ ಪ್ರಮಾಣ ರಹಿತವಾದ ಸ್ಥಿತಿ ಬಂದುಬಿಡ್ತಾರೆ. ಹಾಗಾಗಬಾರ್ದು. ಅದಕ್ಕಾಗಿ ದೇಹದ ಆರೋಗ್ಯ ಯಾತಕ್ಕೆ ಬೇಕು ಅಂದರೆ ಪ್ರತ್ಯಕ್ಷ ಕಾಪಾಡಿಕೊಳ್ಳೋಕ್ಕೆ ಬುದ್ಧಿ ಆರೋಗ್ಯ ಗಾಯತ್ರಿ ಜಪಾದಿಗಳಿಂದ ಬರಬೇಕು. ಗೊತ್ತಾಯ್ತಾ? ಇದನ್ನೆಲ್ಲ ಪರವಾಗಿನ ಎಲ್ಲದಕ್ಕೂ ಕಾಮನ್. ಪ್ರಮಾಣಗಳ ಸಂರಕ್ಷಣೆ ಯಾತಕ್ಕಾಗಬೇಕು ಅನ್ನೋದೇ ಗೊತ್ತಾಗುತ್ತೆ. ಹಾಂ, ಹೌದು. ಇಲ್ಲ, ಅದು ಹೇಳಿದ್ದೇನು, ಎಲ್ಲರಿಗೂ ಕಾಮನ್ ಆದರೂ ಸ್ವರೂಪಕ್ಕೆ ಅಫೆಕ್ಟ್ ಆಗದೆ ಇರೋದು. ಗೊತ್ತಾಯ್ತಾ? ಈಗ ಗೊತ್ತು ವೆಹಿಕಲ್ ಇಲ್ಲ ಅಂಥೇಳಿ ಡ್ರೈವಿಂಗ್ ಬರೋದಿಲ್ಲ ಅಲ್ಲ. ವೆಹಿಕಲ್ ಇಲ್ಲ, ಡ್ರೈವಿಂಗ್ ಬರ್ತದೆ. ವೆಹಿಕಲ್ ಇದೆ, ಡ್ರೈವಿಂಗ್ ಬರೋದಿಲ್ಲ. ಆ ಸ್ಥಿತಿ ಬರಬಾರ್ದು. ಡ್ರೈವಿಂಗ್ ಬಂದರೆ ಏನು ಮಾಡ್ಬೋದು? ಈಗ ಇನ್ನೊಬ್ಬರು ತೊಗೊಂಡು ಉಪಯೋಗಿಸೋದು ಕೊನೆ ಪಕ್ಷ. ಡ್ರೈವಿಂಗ್ಗೆ ಬರೋದವ್ರು ಏನು ಕೊಟ್ಟರು ಅಷ್ಟೇ. ಅದು ನಾಲೆಡ್ಜ್ ಹೋಗೋದಿಲ್ಲ, ನಾಲೆಡ್ಜ್ ಹಾಗೆ ಉಳ್ಕೊಂಡ್ಬಿಡ್ತದೆ. ಕರ್ಮ ಮಾಡೋಕ್ಕೆ ಹಿಂದಿನ ಮಾಡಿದ್ದೆಲ್ಲ ವೇಸ್ಟ್ ಅಲ್ಲ ಅದು. ಈಗ ಉಪಯೋಗ ಬರೋದಿಲ್ಲ ಅಷ್ಟೇ ಹೊರತು ವೇಸ್ಟ್. ಎಫ್ ಡಿ ಇದೆ, ಮಧ್ಯರಾತ್ರಿ 12 ಗಂಟೆ ತೇಲಕ್ಕೆ ಬರ್ತಾಯಿಲ್ಲ ಅವರಿಗೆ ಅಷ್ಟೇ ಹೊರತು. ಅದೆಲ್ಲ ಏನಲ್ಲ ಅದರಿಂದ ಈ ರೀತಿ ಲಾಸ್ ಅಲ್ಲ. ಓದದೇ ಇದ್ದವನೇನು ದೊಡ್ಡ ಕಳ್ಕೊತ ಆ ರೀತಿ ಕಳ್ಕೊಂಡಾಗೋದಿಲ್ಲ. ಇದು ಮುಂದೆ ಜನ್ಮಾಂತರ ತತ್ರ ತನ್ನ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕ. ಮುಂದಿನ ಜನ್ಮ ಇದಲ್ಲಿ ಫಸ್ಟ್ ಎಲ್ಲ ಹಾಗೆ ಜ್ಞಾಪಕ ಬರೋದಕ್ಕೆ ಶುರುವಾಗ. ಅದಕ್ಕೆ ಅದು ಅಫೆಕ್ಟ್ ಆಗದಂತೆ ಆದಷ್ಟು ಕೂಡ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದು ಬಿಟ್ಟರೆ ಭಾರಿ ಸೇಫ್. ಅನುಪ್ರಮಾಣಂ ತ್ರಿವಿಧಂ ತಥೋ ಅರ್ವಾಕ್ ಅಂದರೆ ಕಡಿಮೆ, ಅನಂತರದ್ರೆ ಕಡಿಮೆ ಆಗ್ತಾ ಬರುತ್ತೆ ಜ್ಞಾನ. ಅದಕ್ಕೆ ಜಯತೀರ್ಥರ ಜ್ಞಾನ ಇದೆ, ಅನಂತರ ಟಿಪ್ಪಣಿಕಾರರ ಜ್ಞಾನ ಇದ್ದಾರೆ. ಅವರೇ ಒಪ್ಕೋತಾರೆ. ಏನಂತ ಟಿಪ್ಪಣಿಕಾರರು ಅವ್ರ ಜ್ಞಾನ ಮುಂದೆ ನಮ್ಮ ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಟಿಪ್ಪಣಿಕಾರ ಮುಂದೆ ಇನ್ನೂ ಕಡಿಮೆ ಅವ್ರ ಜ್ಞಾನ ಮುಂದೆ ಅಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳೋದು ಸಹಜ. ಅದು ಟೆಕ್ಸ್ಟ್ ಬುಕ್ ಬರೋದವ್ರ ಜ್ಞಾನ ಪಾಠ ಮಾಡೋದು ಇರಬೇಕಾದ ಸ್ಥಿತಿ ಇಲ್ಲ. ಯಾಕೆಂದರೆ ಡಿಪೆಂಡೆಂಟ್ ಆನ್ ಟೆಕ್ಸ್ಟ್ ಅಂದಮೇಲೆ ಅದಕ್ಕೆ ಕಡಿಮೆ ಆಯ್ತದೆ. ಅನುಮಾನಂ ಮುಂದೆ ಸಾದಿಚ ಹ್ರಸಿತಂ. ಹ್ರಸಿತಂ ಅಂದರೆ ಹ್ರಾಸ ಹೊಂದೋದು ಅಂತ ಅರ್ಥ. ಸಾದಿಚ ತಾತ್ವಿಕೇಭ್ಯೋ ಅನ್ಯತ್ರ. ತತ್ವಾಭಿಮಾನಿ ದೇವತೆಗಳಿಗೆ ಅನಾದಿ ಕಾಲದಿಂದ ಒಂದು ಜ್ಞಾನ ಇರುತ್ತೆ. ಅನಾದಿ ಅಪರೋಕ್ಷಗಳು ಅಂತ ಕರಿತೇವಲ್ಲ ಹಾಗೆ. ವಾಯುದೇವರದು ಟೋಟಲ್, ಉಳಿದವ್ರದೆಲ್ಲ ಒಂದು ರೀತಿ ಇದ್ದೇ ಇರುತ್ತೆ ಅವರಿಗೆ. ಆದರೆ ತಾತ್ವಿಕೇಭ್ಯೋ ಅನ್ಯತ್ರ, ಉಳಿದವರಿಗೆ ಹ್ರಾಸ ಆಗೋದು ಜಾಸ್ತಿ. ಅಯೋಗಿ ಜ್ಞಾನಂ ಉತ್ಪತ್ತಿ ವಿನಾಶವತ್. ಅಯೋಗಿಗಳ ಜ್ಞಾನ ಅಂದರೆ ಇವರೆಲ್ಲ ತೆಗೆದುಬಿಟ್ಟು ವಿಧಿಯೋಗಿಗಳಲ್ಲ, ತಾತ್ವಿಕ ಯೋಗಿಗಳಲ್ಲ, ಅತಾತ್ವಿಕ ಯೋಗಿಗಳಲ್ಲ, ಕೊನೆಯ ಅಯೋಗಿಗಳು ಬರೋದೆಲ್ಲ ಈ ಮನುಷ್ಯರ ಲೆವೆಲಲ್ಲಿ ಬರ್ತಾರೆ. ಇವರಿಗೇನದು ಸಾದಿ ಹುಟ್ಟಬೇಕು ಮತ್ತೆ ಹೋಗಬೇಕು, ಹುಟ್ಟುತ್ತೆ ಹೋಗುತ್ತೆ, ಹುಟ್ಟೋದು ಬರೋದು. ಅವ್ರಿಗೆ ಹಾಗಲ್ಲ. ಹುಟ್ಟಿದ ಜ್ಞಾನ ಸಾಮಾನ್ಯವಾಗಿದ್ದೇ ಇರುತ್ತೆ, ಡೆವಲಪ್ ಆಗುತ್ತೆ. ಇದು ಇದ್ದರೂ ಕೂಡ ಹೇಗಿರುತ್ತೆ, ಇದು ಓದ್ದ ಬಂತು ತೆಗೆದ ಪುಸ್ತಕ ಓದ್ದ ಬಂತು ಮುಚ್ಚಿಟ್ಟ ಹೋಯಿತು, ಆ ಥರ ಆಗುತ್ತೆ. ಅದಕ್ಕೆ ಉತ್ಪತ್ತಿ ನೋಡ್ದಾಗ ಬಂತು ಅಂದರೆ ಉತ್ಪತ್ತಿ ಆಯಿತು, ನೋಡದೇ ಇದ್ದಾಗ ಹೋಯಿತು ಅಂದರೆ ಹ್ರಾಸ ಆಯಿತು, ಡಿಪೆಂಡೆನ್ಸ್ ಜಾಸ್ತಿ. ಅದಕ್ಕೆ ಸಾಧಿಚ ತಾತ್ವಿಕೇಭ್ಯೋ ಅನ್ಯತ್ರ. ತಾತ್ವಿಕರು ಅಂದರೆ ತಾತ್ವಿಕ ದೇವತೆಗಳು, ಅದೇ ಎಲ್ಲ ವಿನಿಮಯ ಮಾಡ್ತಾ ಹೋಗ್ತಾರೆ ಸೂತ್ರ ಇದ್ದಾಗೆ. ಅಯೋಗಿ ಜ್ಞಾನ ಉತ್ಪತ್ತಿ ವಿನಾಶವತೆ. ಯೋಗಿ ಜ್ಞಾನಗಳಿಗೆ ಉತ್ಪತ್ತಿನೂ ಇದೆ, ವಿನಾಶನೂ ಇದೆ. ಇಷ್ಟೆಲ್ಲ ಕಷ್ಟಪಟ್ಟರು ಅಲ್ಪಂ. ಮಳೆ ಜೋರ ಬಂದು ಬೇಕಷ್ಟೇ, ಪಾತ್ರೆನೇ ಇಲ್ಲ. ನೀರು ಹಿಡ್ಕೊಂಡು ಮತ್ತೆ ಹಾಕಬೇಕಾದ್ರೆ ನೀರಿಲ್ಲ. ಯಾಕೆ? ಪಾತ್ರೆ ಇಲ್ಲ ಅವರಿಗೆ. ಬುದ್ಧಿ ಎಂಬುದು ಪಾತ್ರೆ. ಯಾರಿಗೆ ಬುದ್ಧಿ ಇರೋದಿಲ್ಲ, ಎಷ್ಟು ಜ್ಞಾನ ಬಂದರೆ ಏನಾಗುತ್ತದೋ ಒಂದು ಪೂರ್ತಿ ತಿಳಿಯೋದಿಲ್ಲ, ತಿಳಿದಷ್ಟು ಉಳಿಯೋದಿಲ್ಲ. ಅದಕ್ಕೆ ಗ್ರಹಣ ಶಕ್ತಿ ಹೇಳ್ತಾರೆ. ಗ್ರಹಣ ಶಕ್ತಿ ಬೇರೆ, ರಿಟೆನ್ಷನ್ ಪವರ್ ಬೇರೆ. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ, ಭಾರಿ ಕಷ್ಟ. ಬಂತು, ಉಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಅದಕ್ಕೆ ಗ್ರಹಣ ಧಾರಣ ಪಟು ಅಂತ ಕರೀತಾರೆ. ಗ್ರಹಣ ಪಟು ಅಂದರೆ ಕೇಪಬಲ್ ಆಫ್ ಗ್ರಾಸ್ಪಿಂಗ್, ಧಾರಣ ಪಟು ಅಂದರೆ ಕೇಪಬಲ್ ಆಫ್ ರಿಟೈನಿಂಗ್. ಎರಡೂ ಇರಬೇಕು. ಮನಸ್ಸಿನ ಕಂಪಾರ್ಟ್ಮೆಂಟ್ಸ್ ಅವು, ಮನಸ್ಸಿನ ಒಳಗಿನ ಕಂಪಾರ್ಟ್ಮೆಂಟ್. ಮನಸ್ಸು ಇಲ್ಲದೆ ಹೋದರೆ ಅವು ಯಾವುದೂ ವರ್ಕ್ ಮಾಡಲ್ಲ. ಮನಸ್ಸಿನ ಒಟ್ಟು 5 ಆಗುತ್ತೆ. ಅದಕ್ಕೆ ರುದ್ರದ ಮನೋಭಿಮಾನಿಗಳು, ಅದಕ್ಕೆ 5 ಮುಖ ಅವರಿಗೆ. ಪಂಚಮುಖ ಯಾಕೆ ಅಂದರೆ ಪಂಚಮುಖ ಇರೋದ್ರಿಂದ ಅವ್ರಿಗೆ 5 ಮುಖ ಇದೆ. ಗೊತ್ತಾಯ್ತಾ? ಅವೆಲ್ಲ ಸರಿಯಾಗಿ ಯೋಚನೆ. ಮನಸ್ಸು ಇನ್ ಜನರಲ್ ಸಾಮಾನ್ಯವಾಗಿರುತ್ತೆ, ಉಳಿದ ಕಂಪಾರ್ಟ್ಮೆಂಟ್ ಎಲ್ರಿಗೂ ಇರಬೇಕಾಗಿಲ್ಲ. ಗೊತ್ತಾಯ್ತಾ? ಅರ್ಥನೇ ಆಗೋದಿಲ್ಲ, ಬುದ್ಧಿನೇ ಇಲ್ಲ. ಏನು ಮಾಡಿದ್ರೂ ಮಾಡೋಕ್ಕಾಗಲ್ಲ. ಬುದ್ಧಿ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ.
ಗೊತ್ತಾಯ್ತಾ? ಅದು ಉಳಿದದ್ದು ಇಲ್ಲ, ಇದು ಎದ್ದು ಕಾಡುತ್ತೆ, ಕೆಲವು ಎದ್ದು ಕಾಡುತ್ತಲ್ಲ ಹಾಗೆ. ಅನುಪ್ರಮಾಣಂ ತ್ರಿವಿಧಂ ಹೇಳಿದ್ರು. ಜ್ಞಾನ ಸಾಧನಂ ಅನುಪ್ರಮಾಣಂ ಅಂತ ಅದು 3 ವಿಧ. ಅನುಪ್ರಮಾಣ 3 ವಿಧ. ಪ್ರತ್ಯಕ್ಷಂ ಅನುಮಾನಂ ಆಗಮಃ ಇತಿ. ಪ್ರತ್ಯಕ್ಷ ಅನುಮಾನ ಆಗಮ ಇತಿ. ಅದು ಹೇಗೆ ಅಂತ ಹೇಳ್ತಾರೆ. ಏನು ಅವೆಲ್ಲ ಸರಿಯಾಗಿ ತಿಳ್ಕೋಬೇಕು ಡೆಫಿನೇಷನ್ಗಳು. ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಸನ್ನಿಕರ್ಷ ಕಾಂಟ್ಯಾಕ್ಟ್ ಪ್ರತ್ಯಕ್ಷ. ಯಾವುದ್ರ ಕಾಂಟ್ಯಾಕ್ಟು? ಅರ್ಥ ಇಂದ್ರಿಯ ಸನ್ನಿಕರ್ಷ. ಅರ್ಥ ಇಂದ್ರಿಯ ಅರ್ಥ ಅಂದ್ರೇನು? ವಸ್ತು. ಇಂದ್ರಿಯ ಅಂದ್ರೇನು? ಸೆನ್ಸ್ ಆರ್ಗನ್. ಎರಡು ಕಾಂಟ್ಯಾಕ್ಟ್ ಆಗಬೇಕು. ಇಲ್ಲಿ ಪುಸ್ತಕ ಇದೆ, ಇಲ್ಲೋ ನೋಡ್ತಾರೆ. ಕಣ್ಣಿದೆ, ಪುಸ್ತಕನೂ ಇದೆ, ಕಣ್ಣು ನೋಡ್ತಾ ಇಲ್ಲ, ಈಗ ಓದಕ್ಕೆ ಬರೋದಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಇದೆ, ಕಣ್ಣು ಕಾಣೋದೇ ಇಲ್ಲ. ಈಗ ನೋಡ್ತಾರೆ, ಕೂತಿದ್ದಾರೆ, ಕಣ್ಣೇ ಹೋಗ್ಬಿಟ್ಟಿದೆ. ಉಪಯೋಗ ಎಲ್ಲ ಸ್ಪೆಕ್ಸ್ ತಂದಿಲ್ಲ, ಅವಾಗ ಏನು ಮಾಡ್ತಾ ಇಲ್ಲ, ಕಣ್ಣು ಸರಿ ಇಲ್ಲ. ಆಮೇಲೆ ಎಲ್ಲ ಇದೆ, ಪುಸ್ತಕನೇ ಇಲ್ಲ. ಸೊ ಅರ್ಥಾಭಾವೇ, ಆಮೇಲೆ ಇಂದ್ರಿಯಾಭಾವೇ, ಸನ್ನಿಕರ್ಷಾಭಾವ. ಅರ್ಥ ಇಲ್ಲದೋದ್ರೂ ಕಾಣೋದಿಲ್ಲ, ಇಂದ್ರಿಯ ಇಲ್ಲದೋದ್ರೂ ಕಾಣೋದಿಲ್ಲ, ಸನ್ನಿಕರ್ಷ ಇಲ್ಲದೋದ್ರೂ ಕಾಣೋದಿಲ್ಲ. ಮೂರೂ ಇದೆ ಕಾಣೋದಿಲ್ಲ. ಯಾಕೆಂದರೆ ದೋಷ ಇದೆ ಜೊತೆಗೆ. ಕಣ್ಣು ಸರಿಯಾಗಿ ಕಾಣೋದಿಲ್ಲ, ವಸ್ತು ಸರಿಯಾಗಿಲ್ಲ, ಕಾಂಟ್ಯಾಕ್ಟು ಸರಿಯಾಗಿಲ್ಲ. ಈಗ ನೋಡಿ, ಎಲ್ಲೋ ನೋಡ್ತಾರೆ ಮೆರಳುಗಣ್ಣು, ಇಲ್ಲಿ ನೋಡಿದಾಗ ಇಲ್ಲೊಂದು ಕಡೆ ಕಾಣುತ್ತಾ. ಅಥವಾ ನೋಡ್ತಾನೆ ವಯಸ್ಸಾಗಿದೆ, ಎಕ್ಸ್ಪೀರಿಯನ್ಸ್ ಕಡಿಮೆ, ಸೂಜಿ ಪೋಡ್ಸೋಕೆ ಹೋದ್ರೆ ಆಗೋದಿಲ್ಲ. ಚಿಕ್ಕವ್ರಿಗೆ ಕೊಡ್ತಾರೆ ಸೂಜಿ ಪೋಡ್ಸ್, ದೊಡ್ಡವ್ರು ಮಾಡೋಕ್ಕಾಗಲ್ಲ. ಗೊತ್ತಾಯ್ತು? ಯಾಕೆ? ಆ ಸ್ಪಷ್ಟತೆ ಇಲ್ಲ. ಸೊ ಕಾಂಟ್ಯಾಕ್ಟ್ ಪರ್ಫೆಕ್ಟ್ ಆಗಿರ್ಬೋದು. ಸೊ ನಿರ್ದೋಷವಾದ 3 ತಿಳ್ಕೊಬೇಕು. ನಿರ್ದೋಷವಾದ ಇಂದ್ರಿಯ, ನಿರ್ದೋಷವಾದ ಅರ್ಥ, ನಿರ್ದೋಷವಾದ ಸಂಪರ್ಕ. 3ರಲ್ಲೂ ದೋಷ ಇರಬಾರ್ದು. ದೋಷ ಎಲ್ಲಿದ್ದರೂ ಏನಾಯ್ತದೋ ಪ್ರತ್ಯಕ್ಷ ಕೆಟ್ಟು ಹೋಗಿಬಿಡತ್ತೆ. ಸೊ ಪಾತ್ರೆ ಸರಿ ಇರಬೇಕು, ಹಾಲು ಸರಿ ಇರಬೇಕು, ಸರಿಯಾಗಿ ಪ್ರಿಸರ್ವ್ ಮಾಡಬೇಕು. ಪಾತ್ರೆ ಸರಿ ಇಲ್ಲ, ಆಗಲೇ ಕೆಟ್ಟೋಯ್ತು. ಹಾಲೇ ಸರಿ ಇಲ್ಲ, ಎಷ್ಟು ಪಾತ್ರೆ ತೊಳೋದು ಅಷ್ಟಿದೆ. 2 ಇದೆ, ಸರಿಯಾಗಿ ಇಟ್ಕೊಳ್ಳಿಲ್ಲ ಅವನು. 3 ಇದೆ, ಅವಾಗ ಅದು ಹಾಲು ಹಾಗೆ ಉಳಿಯುತ್ತಲ್ಲ. ಹಾಗೆ ಜ್ಞಾನ ಅನ್ನೋದು ಆ ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬೇಕು. ಯಾವಾಗ ಸಂಪಾದನೆ, ರಕ್ಷಣೆ. ಇವಾಗ ಎಷ್ಟೊತ್ತು ಎಲ್ಲೋ ಉಪನ್ಯಾಸ ಕೇಳ್ತಾರೆ, ಒಳ್ಳೆಯದು ಕೆಟ್ಟ ಕೇಳಿಬಿಡ್ತಾರೆ. ಎಲ್ಲ ಹೌದಾ, ಹೀಗೆ ಈ ಹೋಗಿ ಫಸ್ಟ್ ಅಲ್ಲಿ ಹೋಗಿದ್ದೆ ಯಾಕೆ ಫಸ್ಟ್ ನೀನು ಕ್ಲಬ್ಗೆ ಹೋಗಿ ಮಡಿ ನಡೀಲಿಲ್ಲ ಅಂದರೆ ಅವ್ರು ಮಡಿಯವ್ರು ಬರ್ಬೇಕಂತ ಹಾಕೇ ಇಲ್ಲ. ಫಸ್ಟು ಡೋಂಟ್ ಬಿ ಸೆಂಟ್ ಫಾರ್ ಅಂತ ಹಾಕಿ, ಡೋಂಟ್ ಬಿ ಕೇಳಿದರೆ ಹೊರಗೆ ಹೋಗಿತ್ತು ಕಳಿಸಿಬಿಟ್ಟು ನಿಮಗಲ್ಲ ಅಂತಲೇ ಹೇಳ್ತಾರೆ ಫಸ್ಟು. ನಿಮಗಲ್ಲ, ಅಲ್ಲಿ ನಡೆಯೋದಿಲ್ಲ ಅಂತ ಕೇಳಿದರೆ ನೀವು ಬೋರ್ಡ್ ನೋಡಿ ಬಂದಿಲ್ಲ ಆಗಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೋಗೋದೇ ತಪ್ಪು. ಫಸ್ಟ್ ಕೆಲವರು ಇರ್ತಾರೆ, ಏನಾದ್ರು ಸ್ವಲ್ಪ ಜ್ಞಾನ ಬರುತ್ತಲ್ಲ, ಜ್ಞಾನ ಬರುತ್ತೆ, ಜ್ಞಾನ ಏನು ಮಾಡ್ತಾರೆ? ಜ್ಞಾನದಲ್ಲಿ ಜ್ಞಾನ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಮಗೆ ಜ್ಞಾನ ಹೇಳಬೇಕು, ನೋಡಿ ನಮಗೆ ಗೊತ್ತಿರೋದು ಇಷ್ಟು, ಇದು ಉಳ್ಕೋಬೇಕಾದ್ರೆ ಇಷ್ಟನ್ನು ಮೇಂಟೈನ್ ಮಾಡಬೇಕು ಫಸ್ಟ್. ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ಹೋಗಬಾರ್ದು. ಹಾಂ, ಏನು ಹಾಂ, ಇನ್ನೊಮ್ಮೆ ಹೇಳಿ, ಏನೊಮ್ಮೆ ಹೇಳಿ. ಏನು ಇನ್ನೊಮ್ಮೆ ಕೇಳಿ, ಅರ್ಥನೇ ಆಗ್ತಾಯಿಲ್ಲ. ಇಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ ನೋಡಿ, ಬಂದಾಗ ನೆನಪಾಗುತ್ತೆ ನಿಮ್ಗೆ ಕರೆಕ್ಟಾಗಿ. ಇಲ್ಲ ಹೇಳ್ತೀವಿ, ಇಲ್ಲೇ ಬರುತ್ತೆ. ಇಂದ್ರಿಯಾರ್ಥ, ನಿರ್ದೋಷ ಇದೆಲ್ಲ ಹಾಗೆ ಇಟ್ಟಿದ್ದಾರೆ ಪ್ರಮಾಣ ಪದ್ಧತಿಯಲ್ಲಿ, ಪದಗಳು ಚೇಂಜ್ ಮಾಡಲಿಲ್ಲ. ಇದು ಆ್ಯಸ್ ಇಟ್ ಇಸ್ ಹಾಗೆ ಇಟ್ಟಿದ್ದಾರೆ. ನಿರ್ದೋಷ ಅರ್ಥ ಇಂದ್ರಿಯ ನಿರ್ದೋಷ. ಅವ್ರೇನು ಮಾಡಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರೇನು ಮಾಡಿದ್ರು ಗೊತ್ತಾ? ನಾವು ಕಪ್ಪೆ ಚಿಪ್ ನೋಡಿದ್ವಿ, ಬೆಳ್ಳಿ ಕಂಠ ಕಾಣಿಸ್ತು, ಏನಾಯ್ತಾಗದು ತಪ್ಪು ಅಂತ ಗೊತ್ತಾಯ್ತು. ಆದರೆ ಪ್ರತ್ಯಕ್ಷ ಕಂಡದೆಲ್ಲ ತಪ್ಪು ಅಂತ ಹೇಳಿ ಅಲ್ಲಿ ದೋಷ ಇಲ್ಲಿದೆ. ನಿರ್ದೋಷಾರ್ಥ ಪ್ರತ್ಯಯ ಉಪಯೋಗಿಸಲೇ ಇಲ್ಲ ಅದನ್ನು. ಅದಕ್ಕೆ ಆಚಾರ್ಯ ಏನು ಹೇಳ್ತಾರೆ ತತ್ವೋದ್ಯೋಗದಲ್ಲಿ, ಪಟು ಪ್ರತ್ಯಕ್ಷ ಅಂತ ಕರ್ತಾರೆ. ಪಟು ಪ್ರತ್ಯಕ್ಷ ಅಂದ್ರೇನು? ಕ್ಲಿಯರ್ ಪರ್ಸೆಪ್ಷನ್ 100% ಕ್ಲಿಯರ್. ಅದು ಎಂದೂ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗೋದಿಲ್ಲ ಅದು. ಅಲ್ಲಿ ಬಾಧ ಬಂದಾಗ ಇದಕ್ಕೂ ಬಾಧ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಇಲ್ಲಿ ಬರ್ಲಿಕ್ಕೆ ಕಾರಣ ಇತ್ತು, ಅವನೇ ಹೇಳಿಬಿಡ್ತಾನೆ. ಅದನ್ನು ಅಷ್ಟು ಕಷ್ಟಪಟ್ಟು ಹೇಳಿದೆಯಲ್ಲ, ನೀನು ಸರಿಯಾಗಿ ನೋಡಿ. ಇಲ್ಲ ನಾನು ಸರಿಯಾಗಿ ನೋಡಿ, ತಾನೇ ಹೋಗಿ ಸರಿಯಾಗಿ ನೋಡಿರಲಿಲ್ಲ. ಅದಕ್ಕೊಂದು ಮಾತಿದೆ, ಕಣ್ಣಾರೆ ಕಂಡರೂ ಕೂಡ ಇನ್ನೂ ಪರಾಮರಿಸ್ಬೇಕು. ಯಾತಕ್ಕೆ? ಅದು ಸರಿಯೋ ಇದೆಯೋ ಇಲ್ಲೋ ಅಂತ. ಅದು ಕಣ್ಣು ಸರಿಯೋ ಇದೆಯೋ ಇಲ್ಲೋ, ಕಣ್ಣು ಸರಿಯೋ ಇದೆಯೋ ಇಲ್ಲೋ ಅಲ್ಲ, ಅದು ನಿಶ್ಚಿತ. ಆದರೆ ಕಣ್ಣು ಸರಿ ಇದೆಯಲ್ಲ ನೋಡ್ಬೇಕಲ್ಲ ಫಸ್ಟ್. ನಿನ್ನ ಬಾಯಿ ನಿನ್ನ ಕಣ್ಣು ತೋರಿಸ್ ಫಸ್ಟು ಅಂತ. ಎಲ್ಲ ಹಳದಿ ಕಾಣಿಸ್ತಾ ಇದೆ ಅವರಿಗೆ. ಅದಕ್ಕೆ ಹೇಳಿದೆ, ಇದ್ರ ತಪ್ಪು. ಒಂದೆರಡು ಇನ್ನೊಂದು ನೋಡಿದ್ರು ಪಾಪ ಸರಿ ಇತ್ತು, ಅರಿಷ್ಟ ಕಾಣಿಸ್ತು, ಸರಿ ಇದೆ. ಕಣ್ಣಿಗೆ ಹಾಗಿರ್ಬಾ, ನೀನು ಕಣ್ಣು ನೋಡಮ್ಮ ಅಂತ. ಆಮೇಲೆ ನೋಡ್ತೀನಿ, ನೀನು ಇಲ್ಲೇ ರೋಗ ಇದೆ. ಅಲ್ಲಿ ಎಲ್ಲಿದೆ ದೋಷಗಳು? 2 ಬೆತ್ತಿಗೆ. ಕಣ್ಣಿನ ದೋಷ ಇರೋ ಕಾಮಾಲೆ, ಅದು ಕಾಣಿಸುತ್ತೆ, ಬಟ್ ಹಳದಿಯಾಗಿ ಕಾಣುತ್ತೆ. ಕುರುಡುತನಕ್ಕೆ ಏನೋ ಕಾಣಿಸೋದೇ ಇಲ್ಲ.
ಹುಡುತನಕ್ಕೆ ಕಾಣಿಸೋದಿಲ್ಲ. ಅದು ಕಾಮಾಲೆ ರೋಗಕ್ಕೆ ಹಳದಿ ಕಾಣೋದ್ರಿಂದ ಮೋಸ ಹೋಗ್ತಾನೆ ಅವನು. ಯಾವ ರೀತಿ ಹೋಗ್ತಾನೆ? ಬಿಡಿದ್ರೆ ಏನು ತಿಳ್ಕೊಂಬಿಟ್ಟ? ಹಳದಿ ಅಂತ ತಿಳ್ಕೊಂಬಿಟ್ಟ. ಹಳದಿ ಇಲ್ಲ ಅದು. ಸೊ ಜ್ಞಾನದಿಂದಾಗಿ ಮಿಸ್ಗೈಡ್ ಆದವು. ಕಾರಣ ಏನೋ ತಪ್ಪಾಗಿ ಜ್ಞಾನ ಬಂದಿದ್ದರಿಂದ. ಅದರಿಂದ ಜ್ಞಾನ ಹೇಗಿರಬೇಕು? ಇವತ್ತು ಕಣ್ತು ತಪ್ಪಾಗಿ ಕಾಣಿಸ್ತು, ಅದೇ ಜ್ಞಾನ ಇದೆ, ತಪ್ಪು ಜ್ಞಾನ ಇದೆ, ಏನು ಉಪಯೋಗ ಇಲ್ಲ. ಕಾಣದೇ ಇದ್ದರೆ ಎಷ್ಟು ಉಪಯೋಗನೋ ಅಷ್ಟೇ. ಅದಕ್ಕೆ ಯಾವಾಗಲೂ ಕೂಡ ಇಂದ್ರಿಯ ಪಾಠವಾದಿಗಳು ಉಳಿಸ್ಕೋಬೇಕಾದ್ದು. ಅದಕ್ಕೆ ತಕ್ಕಂತೆ ನಮ್ಮ ವ್ರತ ಉಪವಾಸ ಯಾಕೆ ಮಾಡಬೇಕು? ಇಂದ್ರಿಯ ಪಾಠ ಹಾಗೆ ಸಂರಕ್ಷಣೆ ಆಗುತ್ತೆ. ಈಗ ಭಾರಿ ಇದೆ ತಿಂದು ಆಮೇಲೆ ಇರಬೇಕಲ್ಲ. ಫ್ಯಾಕ್ಟರ್ ಮನೆಗೆ ಬಿಟ್ಟು ಹೋದಾಗ ಕೆಲಸ ಆಗಲಿಲ್ಲ, ಬೀಳಿಸ್ಕೊಂಡು ಹೊಡ್ಕೊಂಡಾಗ ಹೋಗ್ತಾರೆ. ಅವತ್ತು ಮತ್ತೆ ರಿಪೇರಿ ಆಗಿ ಬರೋವರೆಗೂ ಆ ಕೆಲಸ ಮಾಡೋಕ್ಕೆ ಬರೋದೇ ಇಲ್ಲ. ಮಾಡೋಕ್ಕೆ ಒಂದೇ ಸ್ಪೆಕ್ಟ್ಸ್ ಇದೆ, ಅರ್ಜೆಂಟ್ ಕೆಲಸ ಇದೆ. ಎಷ್ಟು ಸರಿಯಾಗಿ ಪ್ರಿಸರ್ವ್ ಮಾಡ್ತಾರಲ್ಲ ಹಾಗೆ ನಮ್ಮ ಇಂದ್ರಿಯಗಳನ್ನು ಸರಿಯಾಗಿ ಕಾಪಾಡ್ಕೋಬೇಕು. ಪ್ರಾತಿಭಾಸಿಕ ಹೊಡೆಯೋದಷ್ಟೇ. ಅಪೆರೆಂಟ್ ಅಂತ ಪ್ರಾತಿಭಾಸಿಕ ಅಪೆರೆಂಟ್ ರಿಯಾಲಿಟಿ. ಅದು ಅಪೆರೆಂಟ್ ರಿಯಾಲಿಟಿ ಅಂತಿಲ್ಲ ಆ್ಯಕ್ಚುಲಿ. ಅವರೇ ಕಾಯಿನ್ ಮಾಡ್ಕೊಂಡು ಟರ್ಮ್ಸ್ ಅವೆಲ್ಲ. ಪ್ರತ್ಯಕ್ಷನೇ ಅಲ್ಲ ಅಷ್ಟೇ. ಪ್ರತ್ಯಕ್ಷ ಆಭಾಸ ಎರಡೇ ಇರೋದು. ಸರಿಯಾಗಿ ಕಂಡ್ರೆ ಪ್ರತ್ಯಕ್ಷ, ತಪ್ಪಾಗಿ ಕಂಡ್ರೆ ಪ್ರತ್ಯಕ್ಷ ಆಭಾಸ. ಅದರಲ್ಲಿ ಮಾತ್ರ ನೀವು ಸಬ್ ಕ್ಯಾಲ್ಕುಲೇಟ್ ಬೇಕಾದ್ರೆ ಮಾಡ್ಕೊಳ್ಳಿ. ಮೇನ್ ಎರಡೇ ಅರ್ಥ ಆಯ್ತು. ಇವೆಲ್ಲ ನೆನಪಿಟ್ಕೋಬೇಕು. ಕಾನ್ಸೆಪ್ಟ್ ಆ್ಯಂಡ್ ವರ್ಡಿಂಗ್ಸ್ ಇದು ಎರಡೂ ಮುಖ್ಯ ಇದೆ. ಯಾಕೆಂದರೆ ಚೇಂಜ್ ಆಗಲ್ಲ ಡೆಫಿನೇಷನ್. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಈ ರೀತಿ ಯಾರೂ ಡಿಫೈನ್ ಮಾಡಲೇ ಇಲ್ಲ. ಅದರಲ್ಲೇ ಬರೀ ಗಲಾಟೆಗಳು. ತಪ್ಪು ಹೇಳೋದು ಅದು ತಪ್ಪು ಸರಿ ಮಾಡ್ಕೋಬೇಕಲ್ಲ. ಸೇರಿದ್ದು ಸೇರಿಸಿದ್ದು, ಇಲ್ಲದ್ದು ಸೇರಿಸೋದು ತಲೆ ಕೆಡಿಸ್ಬಿಡು. ಅವ ಅರ್ಥ ಆಗ್ದಾಗ ಹೇಳಿದ ಏನೋ ಹೇಳ್ತಾನೆ ಬಿಡಿ ಪಾಪ ಸರಿ ಇರ್ಬೋದು ಅಂತ ತಿಳ್ಕೊಂಡ್ಬಿಡ್ತಾನೆ. ಅರ್ಥ ಆಗ್ದಾಗ ಯಾತಕ್ಕೆ ಮಾತಾಡ್ತಾರೆ ಅಂದರೆ ಅರ್ಥ ಇಲ್ಲ ಅಂತ ಗೊತ್ತಾಗಬಾರ್ದು ಉಳಿದವ್ರಿಗೆ ಅಂತೇಳಿ. ಮತ್ತು ಕ್ಲಿಯರಾಗಿ ಯಾವ ಮಾತಾಡ್ತಾರೆ? ಅವನಿಗೆ ಕ್ಲಾರಿಟಿ ಇದ್ದರೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕ್ಲಿಯರಾಗಿ ಹೇಳ್ತಾರೆ. ಅವ್ರಿಗೆ ಇಲ್ಲದೆ ಹೋದಾಗ ಎಲ್ಲ ಶುರು ಮಾಡಿ. ಬೇರೆ ಮತಗಳಲ್ಲಿ ಟರ್ಮಿನಾಲಜಿ ಯಾತಕ್ಕೆ ಡಿಫಿಕಲ್ಟ್ ಮಾಡಿಕೊಂಡ್ರು ಅಂದರೆ ಉಳಿದವರ ತಪ್ಪೋತು ಕಂಡು ಹಿಡಿಬಾರ್ದು ಅಂತ. ಮತ್ತು ಇದಕ್ಕೆ ತರ್ಕ ಅದು ಇವನೇ ಮೋಸ ಹೋಗಿಬಿಟ್ರು ಅವರು. ಅವರೇ ಜಾಂಡ್ರು ಅಂತ ತಿಳ್ಕೊಂಡ್ಬಿಟ್ರು ಕೊನೆಗೆ. ತಪ್ಪದು. ಪ್ರತ್ಯಕ್ಷಂ ನಿರ್ದೋಷೋಪಪತ್ತಿರನುಮಾನಂ. 3 1 by 1 ಹೇಳಿ ಡೈರೆಕ್ಟ್ ಹೇಳಿಬಿಡ್ತಾರೆ. ನಿರ್ದೋಷೋಪಪತ್ತಿರನುಮಾನಂ. ಇದು ಇಂದ್ರಿಯಗಳ ಬಗ್ಗೆ ಮತ್ತು ಪ್ರಶ್ನೆ. ಇಂದ್ರಿಯಗಳು ಎಷ್ಟು ಅವೆಲ್ಲ ಅಲ್ಲಿ ಹೇಳ್ತಾರೆ. ಇಲ್ಲೂ ಹೇಳ್ತಾರೆ, ಅಲ್ಲೂ ಮುಂದೆ ಹೇಳ್ತಾರೆ. ಇಂದ್ರಿಯಗಳು ಎಷ್ಟು ಅದೇ ಗೊತ್ತಿಲ್ಲ ಭಾಳ ಜನಕ್ಕೆ. ಇಂದ್ರಿಯಗಳಿರೋದು ಎಷ್ಟು ಅಂತ ತಿಳ್ಕೊಳ್ತಾರೆ ಜನ. ಬರೀ 5. ತಪ್ಪದು. ಮುಂದೆ ಒಳಗೊಂದಿದೆ, ಅದ್ಯಾವುದದು? ಮನಸ್ಸು. ಮನಸ್ಸಿಗೆ ಏನು ಕೆಲಸನೇ ಇಲ್ಲ, ಬರೀ 5 ಸಪ್ಲೈ ಮಾಡೋದು ಅಂದರೆ ಅಲ್ಲ. ಮನಸ್ಸಿಗೆ ಎಕ್ಸ್ಕ್ಲೂಸಿವ್ಲಿ ಒಂದು ವಿಷಯ ಇದೆ. ಯಾವುದು? ಅವ್ರೇನು ಹೇಳಿದರು? ವಿಷಯನೇ ಇಲ್ಲ, ಇಂದ್ರಿಯ ಹಾಕ್ಬೇಕು ಅದಕ್ಕೆ. ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಇಂದ್ರಿಯ ಅಷ್ಟೇ. ಸೊ ಈ ವಿಷಯನೇ ಅದಕ್ಕೂ ವಿಷಯ ಸ್ಪೆಷಲ್ ಇಲ್ಲ ಅಂತ ವಾದ ಮಾಡಿಬಿಟ್ರು. ಅದಕ್ಕೇನು ಹೇಳಿದರು? ಏನಿದೆ ಮನಸ್ಸಿನ ಸ್ಪೆಷಲ್ ಆಗಿರೋ ಎಕ್ಸ್ಕ್ಲೂಸಿವ್ ಗೊತ್ತಾ? ಅಲ್ಲ 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 ಜ್ಞಾನ ಅಲ್ಲ. ಏನು ಹೇಳಬೇಕು ಹೇಳಿ? ಮನಸ್ಸಿಗೆ ಒಂದು ಸ್ಪೆಷಲ್ ಆಗಿ ಅದು ಬೇರೆ ಯಾವ ಇಂದ್ರಿಯಕ್ಕೆ ಆ ಶಕ್ತಿ ಇಲ್ಲ, ಅದಕ್ಕೆ ಮಾತ್ರ ಇರೋದು. ಯಾವುದದು? ಇವಾಗ ಕಣ್ಣಿನ ಶಕ್ತಿ ಕಿವಿಗಿಲ್ಲ. ಕಿವಿ ಶಕ್ತಿ ಒಟ್ಟು ಒಂದೊಂದು 5 ಇಂದ್ರಿಯ, 1 ಇಂದ್ರಿಯ 4 ಇಂದ್ರಿಯಕ್ಕಿಲ್ಲ. ಅದಕ್ಕೆ ಇಂದ್ರಿಯ ಎಕ್ಸ್ಕ್ಲೂಸಿವ್ ಆಗಿತ್ತು. ಏನು ಮನಸ್ಸು ಇಂದ್ರಿಯ ಆಗಬೇಕಾದ್ರೆ ಸ್ಪೆಷಲ್ಲಾಗಿ ಏನಿದೆ? ಅದು ಅಲ್ಲ ಅಂತ ಹೇಳಿದಾಯ್ತು, ಕಾಮನ್ ಆಯಿತು. ಸ್ಪೆಷಲ್ ಏನಿದೆ? ಸುಖ ದುಃಖ ಒಂದು ಮನಸ್ಸಿನ ಕೆಲಸ ಅಲ್ಲ. ಸ್ಮರಣೆ. ಅದಕ್ಕೆ ಸ್ವಾತಂತ್ರ್ಯ ಸ್ಮರಣ ಸಾಧನಂ ಮನಃ. ಸ್ಮರಣೆ ಮಾಡ್ಕೊಳ್ಳೋ ಶಕ್ತಿ ಯಾವ ಇಂದ್ರಿಯಕ್ಕೂ ಇಲ್ಲ. ಯಾವುದಿರೋದು ಅದು? ಈ ಕಂಪ್ಯೂಟರ್ ಮಾಡ್ತಾನೆ, ಸೇವಿಂಗ್ ಇದೆ ಬೇರೆ. ಸೇವ್ ಮಾಡಲಿಲ್ಲ, ಏನಾಯಿತು? ಎಲ್ಲ ಹೋಯ್ತು. ಸೇವ್ ಮಾಡೋದು ಮನಸ್ಸು, ಇಂಟರ್ಪ್ರಿಟ್ ಮಾಡೋದು ಮನಸ್ಸು, ಮತ್ತು ಬುದ್ಧಿ, ಮನಸ್ಸಿನ ಕಂಪಾರ್ಟ್ಮೆಂಟ್ಸ್ ಇವೆ. ಅದಕ್ಕೆಲ್ಲ ಕಣ್ಣಿಗೆ ಅವೆಲ್ಲ ಇಲ್ಲ. ಸ್ಮರಣೆಯಿಂದ ಸ್ಮರಣ ಅಂಬೋದು ಬೇಸಿಕ್ಕು. ಅದ್ರ ಮೇಲೆ ಅನಲೈಜು ಎಲ್ಲ ಶುರುವಾಗೋದು ಅಲ್ಲಿಂದ ಶುರುವಾಗ, ಮನಸ್ಸಿನ ಶುರುವಾಗೋದು. ಸ್ಮರಣ ಅಂಬೋದು ನಮ್ಮ ಎಲ್ಲರಿಗೂ ಇರೋದು. ಯಾತಕ್ಕೆ ಎಲ್ಲ ಬಿಡುದು ಹೇಳಿಲ್ಲ ಅಂದರೆ ಎಲ್ಲರಿಗೂ ಬಿಡುದಿರೋದಿಲ್ಲ. ಯಾವುದಿರುತ್ತೆ? ಸ್ಮರಣೆ ಮಾತ್ರ ಇರೋದು. ಎಷ್ಟಿರೋದು? ಕೊನೆಪಕ್ಷ ಊಟ ಆಗಿದೆ, ಇಷ್ಟಾದ್ರೂ ಸ್ಮರಣೆ ಇರಬೇಕಲ್ಲ. ನೀರು ಕುಡ್ದಾಗಿದೆ, ಸ್ನಾನ ಆಗಿಲ್ಲ, ಅವೆಲ್ಲ ಗೊತ್ತಿರೋದು ಪೂರ್ತಿ ಡೈಲಿ ಲೈಫ್ ಹಾಳಾಗೋಗ್ಬಿಡ್ತದೆ ಕೊನೆಗೆ. ಸೊ ಅಷ್ಟರ ಮಟ್ಟಿಗೆ ಎಲ್ರಿಗೂ ಏನು ಕೊಟ್ಟಿದ್ದಾನೆ ಪರಮಾತ್ಮ? ಕಾಮನ್ ಇದೆ. ಅದು ಸರಿಯಾಗಿ ಬೆಳೆಸ್ಕೊಂಡು ಉಪಯೋಗಿಸ್ಕೊಂಡ್ಬಿಟ್ರೆ ವಂಡರ್ಸ್ ಮಾಡೋಕ್ಕೆ ಬರುತ್ತೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದ್ ಆತ್ಮಾನಾತ್ಮಾನಂ. ಇವೆಲ್ಲ ಪದಗಳು ಅದಕ್ಕೆ ಬಂದಿರೋದು. ಅಲ್ಲ, ಸ್ಮರಣೆ ಬೇರೆ, ಪ್ರತ್ಯಭಿಜ್ಞೆ ಬೇರೆ. ಬರೀ ಸ್ಮರಣೆ ಇದೆ ಅಷ್ಟೇ, ಆ ವಸ್ತುನೇ ಇಲ್ಲ. ವಸ್ತುಕ್ಕೆ ಅದೇ ಇದು ಅಂತ ಹೇಳ್ತಾರೆ, ಅದು ಪ್ರತ್ಯಭಿಜ್ಞೆ. ಸ್ಮರಣೆ ಇಲ್ಲದೆ ಹೋದರೆ ಪ್ರತ್ಯಭಿಜ್ಞೆ ಬರೋದಿಲ್ಲ. ಬಟ್ ಸ್ಮರಣೆನೇ ಪ್ರತ್ಯಭಿಜ್ಞೆ ಅಲ್ಲ. ಇನ್ನೂ ಸ್ಟೆಪ್ ಇದೆ ಅದಕ್ಕೆ. ಎಂದೋ ಕಂಡವ್ರು ಇವತ್ತು ಅವತ್ತು ಕಂಡವ್ರು ನೀವೇನೆ. ಅವ್ರು ಕಾಣಲಿಲ್ಲ, ಸ್ಮರಣೆ ಇದೆ ಅಷ್ಟೇ. ಅದು ಕಂಡ್ರು ಪ್ರತ್ಯಭಿಜ್ಞೆ ಬಂತು. ಆದ್ದರಿಂದ ಸ್ಮರಣೆ ಬೇಸಿಸ್ ಮೇಲೆ ಬಂತು. ಅಲ್ಲ 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 ವಾಸನ ಅನ್ನೋದು ಬೇರೆ. ವಾಸನ ಬೇರೆ ಬೇರೆ. ವಾಸನ ಅಂಬೋದು ಎಲ್ಲದಕ್ಕೂ ಬರುತ್ತೆ.
ಕೈಲಿ ಒತ್ತಿಬಿಟ್ಟ ಇಂಪ್ರೆಷನ್ ಬಿತ್ತು, ವಾಸನ ಅದು. ಮನಸ್ಸಿಗೆ ಬಂದರೆ ವಾಸನ ಅಷ್ಟೇ, ಸ್ಮರಣೆ ಅಲ್ಲ. ನಮಗೆ ಗೊತ್ತಿಲ್ಲದೆ ವಾಸನೆ ಇರುತ್ತೆ ಈ ಮಧ್ಯೆ. ಜಡಭರತರಿಗಿತ್ತಲ್ಲ ಹಾಗೆ, ಅದು ಉದ್ದೇಶಪೂರ್ವಕ ಮಾಡಿದ್ದಲ್ಲ, ವಾಸನೆ ಎಳ್ಕೊಂಡು ಹೋಗುತ್ತೆ, ಅದು ಬೇರೆ. ಸ್ಮರಣೆ ಅಷ್ಟೆ, ಸ್ಮರಣೆ ಬರಬೇಕು, ವಾಸನೆ ಇರಬೇಕು ಅಷ್ಟೇ, ಅದು ಬೇರೆ ಮಾತು. ಸ್ಮರಣೆ ಬೇಸಿಕ್ ಅದು. ಆ ವಾಸನ ಉಳ್ಕೊಂಡ್ರೆ ಸ್ಮರಣೆಯೇ ಬರುತ್ತೆ, ಅದು ಸಂಸ್ಕಾರ ಅಂತಲ್ಲ. ಸಂಸ್ಕಾರ ಇದ್ದು ಅದು ಸ್ಮರಣೆ ರೂಪದಲ್ಲಿ ಬಂದು ಆಮೇಲೆ ನೋಡ್ತಾ ಪ್ರತ್ಯಭಿಜ್ಞಾ ಬರುತ್ತೆ. ಹಾಂ ಏನ ಹಾಂ ಯಾವುದು ಮುಂದೆ ಮುಂದಿನ ಪ್ರಶ್ನೆ ಅದು. ಮನಸ್ಸಲ್ಲೇ ಬೇರೆ ಕಡೆ ಇದ್ರೆ ಉಪಯೋಗ ಇಲ್ಲ ಸರ್, ಮನಸ್ಸಲ್ಲೇ ಇರಬೇಕು. ಅಲ್ಲಿದ್ದರೆ ತಾನೇ ಹೊರಗೆ ಬರ್ಬೇಕಾದ್ರೆ, ಇಲ್ಲಿ ಇಂಪ್ರೆಷನ್ ಇದ್ದರೆ ಇಲ್ಲಿ ಕಾಣಿಸುತ್ತೆ ಅಷ್ಟೇ. ಹೌದು, ಮನಸ್ಸು ಜೊತೆಗೆ ಹೋಗುತ್ತೆ, ಮನಸ್ಸು ಜೊತೆಗೆ ಹೋಗುತ್ತೆ. ಮತ್ತು ಅದು ಸೂಕ್ಷ್ಮ ಮನಸ್ಸು ಒಪ್ಪದೆ ಹೋದರೆ ಹಿಂದಿನ ಸ್ಪಂದಾಗ ಅರ್ಥನೇ ಇಲ್ಲ. ಈಗ ನೋಡಿ, 6 ಪ್ರತ್ಯಕ್ಷ ಆಯಿತು, ಅಷ್ಟಕ್ಕೆ ಇಳಿಸಿಬಿಟ್ಟಿದ್ದಾರೆ, ಮುಂದಿನ ಗೊತ್ತಿಲ್ಲ ಯಾರಿಗೆ. ಮನಸ್ಸಿನ ಕೆಲವು ತಮಾಷೆ ಏನು ಗೊತ್ತಾ, ಸ್ಮರಣೆ ಸ್ಮೃತಿಯನ್ನು ಅಪ್ರಮಾಣ ಅಂತ ಕರೀತಾರೆ. ಸ್ಮೃತಿಯನ್ನು ಅಪ್ರಮಾಣ, ಅರ್ಥ ಆಯ್ತಾ? ಸ್ಮೃತಿಯನ್ನು ಅಪ್ರಮಾಣ. ಸ್ಮೃತಿ ಯಾವುದರಿಂದ ಬರುತ್ತೆ ಹಾಗಿದ್ರೆ? ಸ್ಮೃತಿ ಬರೋದು ಯಾವುದರಿಂದ? ಮನಸ್ಸಿನಿಂದ. ಅದು ಅಪ್ರಮಾಣ ಆದರೆ, ಸ್ಮೃತಿ ಅಪ್ರಮಾಣ ಆದರೆ ಪ್ರತ್ಯಭಿಜ್ಞೆ ಅಪ್ರಮಾಣ ಆಗಲೇಬೇಕು. ಯಾಕೆ? ಮನಸ್ಸು ಅದರಿಂದ ಬಂದಿರೋದು. ಈ ಕೆಟ್ಟ ಹಾಲು ಹಾಕಿದ್ರೆ ಫಲ ಹೇಗೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸರಿಯಾಗಿದೆ, ಅದು ಕೆಟ್ಟೋಗಿತ್ತು ಅಂದರೆ ಯಾವ ಮನಸ್ಸಿನ ಸ್ಮೃತಿ ಅಪ್ರಮಾಣ ಆಗುತ್ತೋ ಪ್ರತ್ಯಭಿಜ್ಞೆ ಅಪ್ರಮಾಣ ಆಗಲೇಬೇಕು. ಅಷ್ಟೇ ಅಲ್ಲ, ಅದು ಮಾಡೋ ಎಲ್ಲ ಮನಸ್ಸಿನ ಉತ್ಪಟ್ಟಿದ್ದೆಲ್ಲ ಕೆಟ್ಟು ಹೋಗ್ಬೇಕಲ್ಲಿ. ಎಷ್ಟು ತಪ್ಪು ಹೇಳಿದ್ರೆ ಅದನ್ನೇ ಹೇಳಿದ್ದೆ ಓದಿದ್ದೆ ಮತ್ತೆ ತಪ್ಪಾದ್ಮೇಲೆ ಏನು ಮಾಡ್ಬೇಕಂದ್ರೆ ಬಿಟ್ಬಿಡ್ಬೇಕು ಅಷ್ಟೇ ಹೊರತು ಅದನ್ನು ಓದಿ ತಲೆ ಕೆಡಿಸ್ಕೊಳ್ಳೋದ್ರ ಕಾರಣ ಇಲ್ಲ. ಗೊತ್ತಿದ್ದಾರೆ ಸರಿ ಇಲ್ಲ ಅಂದು ತಿನ್ನು ಮತ್ತೆ ಔಷಧಿ ತೊಗೊಳಕ್ಕೆ ಹೋಗೋದು. ಆಮೇಲೆ ಇವತ್ತು ನಡೆದಿರೋದು ಹಾಗೆ. ಆ್ಯಕ್ಚುಲಿ ಗೊತ್ತಾ ನಿಮಗೆ, ನೋಡ್ತಾನೆ ಹೊಟ್ಟೆ ತುಂಬ ಹೋಗ್ಬಿಟ್ಟು ಸ್ವಲ್ಪ ಉಳಿಯುತ್ತೆ, ಯಾಕೆ ಉಳಿಸ್ಬೇಕು ಅಂತ ತಿಂತಾರೆ. ಅದು ಅರ್ಥ ಆಯ್ತಾ ನಿಮಗೆ? ನೆಸಿಟಿ ಇಲ್ಲ. ಆಮೇಲೆ ರೋಗ ಶುರು, ಆಸ್ಪತ್ರೆಗೆ ಹೋಗ್ತಾರೆ. ಸ್ವಲ್ಪ ಉಳಿಸಿದ್ರೆ ಎಷ್ಟು ಖರ್ಚು ವೇಸ್ಟ್ ಆಗ್ತಿತ್ತು ನಿಮಗೆ? ₹1, ಅಲ್ಲಿಗೆ ₹100 ವೇಸ್ಟ್ ಆಯಿತು. ಆಮೇಲೆ ಅಷ್ಟೇ ಅಲ್ಲ, ದೇಹದ ಎಫಿಷಿಯನ್ಸಿನೂ ಕಡಿಮೆ ಆಯಿತು. ಯಾವಾಗಲೂ ರೋಗ ಬಂದು ವಾಸಿ ಆದಾಗ ಮೊದಲನೇದು ಇರೋದಿಲ್ಲ, ಅದರಲ್ಲಿ ಏನು ಬರುತ್ತೆ ಆಗಲೇ ಒಂದು ಡೌನ್ ಆಗಿಬಿಡುತ್ತೆ. ಆಗಲೇ ಸೆಕೆಂಡ್ ಅಟೆಂಪ್ಟ್ ಅಂದರೆ ಎಷ್ಟೇ ಬುದ್ಧಿವಂತರೂ ದಡ್ತಾರೆ ಸೇರಿರ್ಬೇಕು ಅದರಲ್ಲಿ. ಅರ್ಥ ಆಯ್ತಾ? ಅವಕಾಶ ಕೊಡಬಾರ್ದು ಅದಕ್ಕೆ. ಅದು ಕಾರಣ ಏನಂದರೆ ಅದು ಆಸೆ ಬಿಡೋಗಿಲ್ಲ. ಇಷ್ಟು ಒಳ್ಳೆ ₹ಮೈಸೂರು ಕೆಟ್ಟೋಗ್ಬಿಟ್ರೆ ಹಾಗೆ, ನಾನು ಹೊಟ್ಟೆ ಕೆಟ್ಟರು ಅದು ಕೆಡಬಾರ್ದು. 199 ಪಾಲು ಜನ ಮಾಡೋ ತಪ್ಪದು. ಅದರಂತೂ ಇನ್ನೂ ಕೂತು ಬಿಡ್ತಾರೆ ಅಲ್ಲೇನೋ ಸ್ವಲ್ಪ ಹೊತ್ತು. ಈ ತಿನ್ನಕ್ಕೆ ಬರ್ತಾಯಿಲ್ಲ ಅವ್ರಿಗೆ, ಸ್ವಲ್ಪ ಹಸಿವೆ ಅವತ್ತು ತಿಂತಾರೆ. ಅವತ್ತು ಎಷ್ಟು ಅನ್ಯಾಯ ಅಂದರೆ ಅದಕ್ಕಿರೋ ಆಯ್ತು, ಅದಕ್ಕೆ ಬೆಲೆ ಕಟ್ಟಿದ್ದು ಸರಿ, ತಪ್ಪಲ್ಲ. ಬಟ್ ತಿಂದರೆ ಏನಾಗುತ್ತೆ ಅದನ್ನು ಯೋಚನೆ ಮಾಡಲಿಲ್ಲ. ಇನ್ನೊಬ್ರಿಗೆ ಅದಕ್ಕೆ ಮನಸ್ಸಿಲ್ಲ, ಇನ್ನೊಬ್ರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ನಮ್ದು ಇನ್ನೊಬ್ರಿಗೆ ಯಾಕೆ ಕೊಡಬೇಕು? ಯಾಕೆ ಹೇಳಿದ್ದ ನಿತ್ಯ ಮಾಡೋ ತಪ್ಪುಗಳು ಹೊಸದಾಗಿರಲ್ಲ, ನಿತ್ಯ ಕಾಮನ್ನಾಗಿ ಮಾಡೋ ತಪ್ಪು. ಇಲ್ಲಿ ಸ್ವಲ್ಪ ಇದೆ, ಅದಿರಲಿ. ಯಾಕೆ ತಿನ್ಬೇಕು ಇವ್ರ? ಸ್ವಲ್ಪ ಹೆಚ್ಚು ತಿಂದ್ರು. ಇವತ್ತು 1 ಟ್ಯಾಬ್ಲೆಟ್ 2 ತೊಗೊಂಡ್ರೆ ಏನಾಗುತ್ತೆ? ಈಗ 3-4 ತೊಗೊಂಡ್ರೆ 5 ಹೋಗಿಬಿಡ್ತಾರೆ. ಈ 12 ಯಾರು ನುಂಗಿಬಿಟ್ರೆ ಜನರಲ್ಲಿ ಶುರು ಹೋಗಿಬಿಡ್ತಾರೆ ಅಂತಾಗಲೇ. ತಪ್ಪದು. ಇದು ಇಷ್ಟಷ್ಟು ನೋಡಿದ್ರೆ ಇಷ್ಟೆಷ್ಟು ವ್ಯತ್ಯಾಸ ಕಾಣೋದು. ಅಲ್ಲಿ ಹಾಗೋ ಟ್ಯಾಬ್ಲೆಟಲ್ಲಿ 1 ಬದಲು 2 ತೊಗೊಂಡ್ರೆ ಎಷ್ಟು ಡೇಂಜರ್ ಇದೆಯೋ, 1-2 ತತ್ತದ ಡೇಂಜರ್ ಇದೆ. ಅದು ಅನ್ನನೇ ಔಷಧಿ ಅಂತ ಕರೆದಿರೋದು. ಅನ್ನ ಔಷಧಿ ಅಂದರೆ ಏನರ್ಥ? ಅದು ರೋಗ ವಾಸಿ ಮಾಡುತ್ತೆ. ತೊಗೊಂಡ ಡೋಸೇಜು ಇಂಪಾರ್ಟೆಂಟ್ ಅಂತ ಅರ್ಥ. ಅದಕ್ಕೆ ಔಷಧಿ ಶಬ್ದ ಡೋಸೇಜ್ ಪದ ಹೇಗೆ ಸೇರುತ್ತೋ, ತಿನ್ನೋ ಸುತ್ತುಗಳು ಎಣಿಸಿ ತಿನ್ಬೇಕಂತ ಅದನ್ನು ಬೇರೆ ಹೇಳ್ತಾರೆ. ದಿವಸಕ್ಕೆ ಎಷ್ಟು ತಿನ್ಬಹುದು ಅವೆಲ್ಲ ಹೇಳಿದ್ರು. ಇವರೆಲ್ಲ ಏನು ಹೇಳ್ತೀವಿ, ಇಷ್ಟು ಗ್ರಾಮ್ ತಿನ್ನಿರಿ ಅಂತಾರೆ ಪಾಪ. ಅವ್ರು ಆ ಲೆಕ್ಕ ಇವ್ರು ದೊಡ್ಡ ತುತ್ತು ಮಾಡ್ಕೊಂಡ್ಬಿಡ್ತಾರಲ್ಲ ಪಜಿತಾಗಿ. 16 ತುತ್ತು ತಿಂದುಬಿಟ್ರೆ ಕತೆ ಮುಗಿತಾರೆ. ನಾರ್ಮಲ್ ಆಗಿರ್ಬೇಕು ತುತ್ತು ಅಂದರೆ ಐಡಿಯಾ, ಒಂದು ಆಪ್ಟಿಮಮ್ ಸ್ಪೀಡ್ ಅಂತೀವಲ್ಲ ಹಾಗೆ. ಅದೇ ಶುರು. ಕಾಮ ಅಂದರೆ ಆಸೆಗೆ ಕಾರಣ. ಆಸೆಗೇನೋ ದುಡ್ಡು ನಮ್ಮದು ಇದಾಗುತ್ತೆ. ಇನ್ನೊಬ್ಬರಿಗೆ ಕೊಟ್ಟರೆ ನಮಗೇನು ಬಂತು ಅದರಿಂದ? ಕೊನೆ ಪ್ರಾಣಿಗಳು ತಿನ್ನುತ್ತೆ, ಯಾರು ತಿನ್ನೋ ತಿಳ್ಕೊಂಬೋಣ. ಪ್ರಾಣಿ ತಿಂದರೆ ಒಳ್ಳೇದಾಗಲಿಲ್ಲ, ಅದರಿಂದ ಏನು ತಪ್ಪಿಲ್ಲ, ತಿನ್ನಬಾರ್ದು ಹಾಗೆಲ್ಲ. ತುಂಬ ಜನ ಹಾಗೆ ಮಾಡಿ. ಫ್ರಿಜ್ ಬಂದಿದ್ದರಿಂದ ಇನ್ನೂ ಕೆಟ್ಟೋಯ್ತು. ಏನಕ್ಕೆ ಅಲ್ಲೇ ಎಂಜಲ್ ಕೂಡ ಹಾಗೆ ಇಟ್ಬಿಡ್ತಾರಂತೆ. ತಟ್ಟೆ ಬಿಡೋದು ಹಾಗೆ ಇಟ್ಬಿಡೋದು, ಮರದ ತಿನ್ನೋದು. ಅದ್ರ ಮೇಲೆ ತುಳಸಿ ಇಟ್ಟರೆ ಗತಿ ಏನಾಗಬೇಕು? ಮೇರೆಗಳು ಯಾವ ದೇವ್ರು ಸ್ವೀಕಾರ ಮಾಡ್ತಾರೆ. ಎಷ್ಟೋ ಜನ ಫ್ರಿಜ್ ಒಂದು ಮಾತ್ರಕ್ಕೆ ನೀವು ಪವಿತ್ರ ಅಂತ ತಿಳ್ಕೊಳ್ಳೋಕೆ ಕಾರಣ ಎಕ್ಸ್ಕ್ಲೂಸಿವ್ಲಿ ಅದಕ್ಕೆ ಇರಬೇಕದು. ದೇವರಿಗೋಸ್ಕರ ಸಣ್ಣ ಫ್ರಿಜ್ ಮಾಡಿ ಅದರಲ್ಲೇ ಇಟ್ಬಿಟ್ಟು ಮುಂದೊಂದು ಪದಾರ್ಥ ಸಂಪರ್ಕ ಆಗಬಾರ್ದು. ಆ ರೀತಿ ಇದ್ದರೆ ಎಲ್ಲದರೂ ಉಪಯೋಗಿಸ್ಬಾರ್ದು ಹಾಗೆ. ಅದಕ್ಕೆ ಕೂಡ ತುಳಸಿ ಕೆಲವು ಪದಾರ್ಥಗಳಿಗೆ ಮಾತ್ರ, ಉಳಿದೆಲ್ಲ ಇಟ್ಟರೆ ತಪ್ಪೇ. ಅದಕ್ಕೆ ಹಿಂದವ್ರು ಮಾಡಲೇ ಇಲ್ಲ, ಅವ್ರು ಮಾಡೋಕ್ಕೆ ಬರ್ತಿದ್ದಿಲ್ಲ ಅಲ್ಲ. ಇವತ್ತಿನ ಎಷ್ಟೋ ವಿಷಯಗಳನ್ನ ವಿಜ್ಞಾನ ಯಾತಕ್ಕೆ ಮಾಡಿದ್ದು, ಇನ್ನೂ ತತ್ವಜ್ಞಾನ ಮಾಡೋಕ್ಕೆ ಬರಲಿಲ್ಲ ಅಂತಲ್ಲ, ಮಾಡಬಾರ್ದು ಅಂತ ಮಾಡಿದರು. ಇವರು ಮಾಡಿಬಿಟ್ಟು ಅದು ಮಿಸ್ಯೂಸ್ ಆಗಲಿಕ್ಕೆ ಶುರುವಾಯಿತು. ಮಾಡಿ ಮಿಸ್ಯೂಸ್ ಆಗೋದು ತಪ್ಪಿಸೋದಕ್ಕಿಂತ ಪ್ರಕ್ಷಾಳನಾದ್ಯ ಪಂಕಸ್ಯ
ದೂರಾದ ಅಸ್ಪರ್ಶನಂ ವರಂ. ಕೆಸರು ತುಳಿದು ಕಾಲು ತೊಳ್ಕೊಳ್ಳೋದಕ್ಕಿಂತ ತುಳಿದೇ ಇರೋದು ವಾಸಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅದೇ ಮೀನಿಂಗ್ ಅದಕ್ಕೆ. ಪ್ರಿವೆನ್ಷನ್ನಿಗೆ ಗಮನ ಕೊಟ್ಟರೆ ಮುಗಿದೋಗ್ತಾ ಇತ್ತು. ನಾವು ಪ್ರಿವೆಂಟ್ ಮಾಡಿಬಿಟ್ರೆ ಹಾಗೆಲ್ಲ ಮಾಡಲೇಬಾರದು ಅಂತ ಹೇಳಿ ಅಷ್ಟೇ. ಯಾಕೆ ಬಂತಿದೆಲ್ಲ? ಇಂದ್ರಿಯಗಳು ಸರಿಯಾಗಿ ಇಟ್ಕೋಬೇಕಾದ್ರೆ ದೇಹ ಸರಿ ಇರಬೇಕು. ದೇಹ ಸರಿ ಇರಬೇಕಾದ್ರೆ ಆಹಾರ ಸರಿ ಇರಬೇಕು. ಒಂದಕ್ಕೊಂದೆಲ್ಲ ಲಿಂಕು. ಅದರೊಳಗೆ ಮನಸ್ಸಿರೋದ್ರಿಂದ ಕಂಟೈನರ್ ಬಾಡಿ, ಕಂಟೈನ್ಡ್ ಯಾವುದು ಮನಸ್ಸೀಗ. ಬಾಡಿ ಸರಿ ಇರೋದು ಮನಸ್ಸು ಸರಿ ಇರೋದಿಲ್ಲ. ಆಗ ಪ್ರತ್ಯಕ್ಷ ಅಫೆಕ್ಟ್ ಆಗುತ್ತೆ. ಮನಸ್ಸು ಸರಿಯಾಗಿ ನೋಡಲಿಲ್ಲ, ಪ್ರತ್ಯಕ್ಷ ಕೆಟ್ಟೋಯ್ತು. ಎಷ್ಟಿದೆ ನೋಡಿ. ಅದಕ್ಕೆ ಮನಃ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಭಗವದ್ಗೀತೆ ಅರ್ಥ. ಮನಃ ಪ್ರಸಾದ ಇದ್ದರೆ ಏನೇ ಕೆಲಸ ಮಾಡೋಕ್ಕೆ ಬರುತ್ತೆ. ಮನಃ ಪ್ರಸನ್ನತೆ ಇಲ್ಲದೆ ಹೋಗಿಬಿಟ್ರೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಏನು ಕಾಪಾಡ್ಕೋಬೇಕು? ಮನಸ್ಸಿನ ಪ್ರಸನ್ನತೆ ಕಾಪಾಡ್ಕೋಬೇಕು. ಮನಸ್ಸು ಪೊಲ್ಯೂಟ್ ಆಗೋದು ಕಾಮಾದಿಗಳು ಬಂದಾಗ. ಕಾಮಾದಿಗಳು ಬರಲಿಕ್ಕೆ ಇವೆಲ್ಲ ಶುರುವಾಗ್ತವೆ. ಅದಕ್ಕೆ ಯಾವಾಗಲೂ ನಮ್ಮ ದೇಹ ಅದು. ಕೆಲವರು ಹಾಕಿದರೂ ತಿಂದೆ, ಕೆಲವರು ವಾದ ನನಗೆ ಬೇಕಾಗಿದ್ದಿಲ್ಲ ಸುಮ್ಮನೆ ಹಾಕಿಬಿಟ್ರು ತಿಂದುಬಿಟ್ಟೆ ಅಂತ ಹೇಳಿ. ಅಲ್ಲ, ಹಾಕಿದ್ದು ಅವ್ರ ಕೆಲಸ, ತಿನ್ನೋದು ನಿನ್ನ ಕೆಲಸ ತಾನೇ. ಅವ್ರದ್ದಲ್ಲ ಹೊಟ್ಟೆ, ಅವ್ರ ಕೈ ಅಷ್ಟೇ ಹೊಟ್ಟೆ ತಿಂದು. ಅದಕ್ಕೆ ಅವ್ರು ಹಾಕಿರ್ಬೋದು. ನಮಗೆ ಆರೋಗ್ಯ ಸರಿ ಇಲ್ಲ, ಬಿಟ್ಬಿಡ್ಬೇಕಲ್ಲ. ಆಧಾರ ತಿನ್ನೋದು ಅವರಿಗೋಸ್ಕರ ಇವರಿಗೋಸ್ಕರ ಅಲ್ಲ, ನಾವು ಹೊಟ್ಟೆ ಹಸಿ ಹೋಗ್ಲಿಕ್ಕೋಸ್ಕರ ಅಷ್ಟೆ. ಈ ರೀತಿ ಮಾಡಿ ತುಂಬ ಜನ, ಕೆಲವರು ನೆಪ ಆದ ಕೆಲವರಿಗೆ, ಕೆಲವರು ಆ ರೀತಿ ಈಡಾಗ್ತಾರೆ ಕೂಡ. ಅವ್ರು ಹಾಕಿದ್ದು ಬಾರಿಗೆ ಮನಸ್ಸಿಗೆ ಏನಾಗುತ್ತೋ ಏನು ಗೊತ್ತೆ. ಅವ್ರ ಮನಸ್ಸಿಗೆ ಏನಾಗ್ಬೋದು, ನಿನ್ನ ಮನಸ್ಸಿಗೆ ದೇಹ ಕೆಟ್ಟೋಗುತ್ತೆ. ಅವ್ರಿಗೆ ಫಸ್ಟ್ ಹೇಳಬೇಕು ಬೇಡ ಅಂತೇಳಿ. ಅಲ್ಲಿಗೂ ಹಾಕಿದ್ರೆ ಅವ್ರು ತಪ್ಪದು ಯಾವಾಗಲೂ. ಬೇಡ ಅಂದರೆ ಬಿಟ್ಬಿಡ್ಬೇಕು ಅವ್ರು. ಯಾಕೆಂದ್ರೆ ಆಹಾರದ ಮಹತ್ವ, ಆರೋಗ್ಯ ಎಲ್ಲ ಸೇರಿರುತ್ತದೆ. ಇವ್ರು ಉಪಚಾರ ಮಾಡೋಕ್ಕೆ ಹೋಗಬಾರ್ದು. ಉಪಚಾರ ಅಂಬೋದು ಹೆಸರಿಗೆ ಉಪಚಾರ ಅದು. ಆ್ಯಕ್ಚುಲಿ ಅಪಚಾರನೇ ಆಗೋದು ಕೊನೆಗೆ. ಮಾಡಲಿಕ್ಕೆ ಬೇಡ ಅಂದರೆ ಬಿಡೋದು ದೊಡ್ಡ ಕರ್ತವ್ಯ. ಇಷ್ಟೆಲ್ಲ ಮಾಡಿದರೆ ಇಂದ್ರಿಯದ ಬಗ್ಗೆ ಸ್ಪಷ್ಟೀಕರಣ ಬಂತು, ಸರಿಯಾಗಿರುತ್ತೆ. ಸರಿಯಾದ ಜ್ಞಾನ ಬರೋದ್ರೆ ಪ್ರತ್ಯಕ್ಷ ಜ್ಞಾನ ಇಸ್ ಸೇಫ್, ಮುಗಿದೋಯ್ತಾರೆ. ಇನ್ನು ಯುಕ್ತಿ ಹೇಗಿರಬೇಕು ಹೇಳ್ತಾರೆ, ಅದು ನಾಳೆ. ನಿರ್ದೋಷೋಪಪತ್ತಿರ ಅನುಮಾನಂ. ಒಂದೊಂದೇ ಪ್ರಕರಣಗಳು ಬೇರೆ ಬೇರೆ. ಅದಕ್ಕೆ ಟೀಕಾರ ಏನು ಮಾಡಿಬಿಟ್ರೆ ಅದನ್ನು ಪ್ರತ್ಯಕ್ಷ ಪರಿಚ್ಛೇದ ಅಂತಲೇ ಮಾಡಬೇಕು. ಫಸ್ಟ್ನೇ ಏನದು ಪ್ರತ್ಯಕ್ಷ ಪರಿಚ್ಛೇದ, ಎರಡನೇದು ಅನುಮಾನ ಪರಿಚ್ಛೇದ, ಮೂರನೇದು ಆಗಮ ಪರಿಚ್ಛೇದ. 3 ಪರಿಚ್ಛೇದದಲ್ಲಿ ಇದು ಮುಗಿಸ್ತಾರೆ ಪ್ರಮಾಣ ಪದ್ಧತಿ. ಅರ್ಥ ಆಯ್ತಾ? ಸೊ ಒಂದೊಂದಕ್ಕೂ ಪರಿಚ್ಛೇದ, ಅದು ಎಲ್ಲ ಸೇರಿ ಒಂದೇ ಇದರಲ್ಲಿ ಆಚಾರ ಏನು ಕಾಂಪ್ಯಾಕ್ಟಾಗಿ ಹೇಳ್ಬಿಡ್ತಾರೆ, ಪರ್ಫೆಕ್ಟಾಗಿ ಹೇಳ್ತಾರೆ. ಅದನ್ನು ಓದಿದ್ರೆ ಸ್ವಾರಸ್ಯ ಗೊತ್ತಾಗೋದು ಅಷ್ಟು. ಅಲ್ಲಿಗೆ ಏನು ಹೇಗೆ ಆಗಮಸ್ಯ. ಹೌದು ಹೌದು ಹೌದು. ಹಾಂ, ಅನುಮಾನಕ್ಕೆ ಯಾಕೆ ಬರೋದಿಲ್ಲ? ಈ ರೀತಿ ಇಲ್ಲ. ಅದಕ್ಕೆ ಡಿಪೆಂಡೆಂಟ್ ಹೆಸರೇ ಏನದು? ಅನುಮಾನ ಸ್ವತಃ ಅಂತ ಹೇಳಕ್ಕೆ ಹೋದರೆ ಡಿಪೆಂಡೆನ್ಸ್ ಇದೆ ಆಗಲೇ. ನಾ ಎಲ್ಲ ಸ್ವಂತ ಬರೆದಿದ್ದೇನೆ ನೋಡಿಕೊಂಡು ಏನಾಯ್ತು ಅಲ್ಲಿಗೆ? ಎಲ್ಲ ಸ್ವಂತ ಬರೆದಿದ್ದೇನೆ ನೋಡ್ಕೊಂಡು ಬರೆದಿದ್ದೇನೆ. ಸ್ವಂತ ಆಗಲೇ ಇಲ್ಲ. ನೋಡ್ಕೊಂಡು ಬರೋ ತಕ್ಷಣ ಏನಾಯ್ತು ಅಲ್ಲಿಗೆ? ಅವನೇನು ಇನ್ನೊಬ್ರು ಹೇಳಿದ್ರೆ ನಾನು ನೋಡಿದೆ, ಇಷ್ಟೇ ವ್ಯತ್ಯಾಸನ ಹೊರತು ಬೇರೆ ವ್ಯತ್ಯಾಸ ಆಗಲಿಲ್ಲ. ಡಿಪೆಂಡೆನ್ಸ್ ಬಂದ ಮೇಲೆ ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಈ ಸ್ವತಸ್ವ ಬರಲಿಲ್ಲ. ಒಳಗೆ ಜ್ಞಾನ ದೃಷ್ಟಿಯಿಂದ ಸ್ವತಸ್ವ ಇದ್ದೇ ಇದೆ, ಆದರೆ ಈ ಸ್ವತಸ್ವ ಬರಲಿಲ್ಲ. ಹೇಗೆ ಪ್ರತ್ಯಕ್ಷಕ್ಕಿದೆಯೋ ಹಾಗೆ ಆಗಮಕ್ಕೂ ಇದೆ. ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃ ಏವ ಆಗಮಸ್ಯ ಹಿ. ಅನುಮಾನಸ್ಯ ಹೇಳಲಿಲ್ಲ. ಪ್ರತ್ಯಕ್ಷ ಅನುಮಾನ ಹೇಗೆ ನಿಮಗೆ ಸ್ವತಃ ಪ್ರಮಾಣನೋ, ನಾನು ನೋಡಿದ್ದೇನೆ ಅಂತ ಹೇಳಿದ. ಅದಕ್ಕೇನು ನಾನು ನೋಡಿದ್ದೇನೆ ಅಂತ ಹೇಳಿದ. ಇನ್ನೇನು ಹೇಳಬೇಕು? ಅವನು ನೋಡಿದ್ದೇನೆ ಅಷ್ಟೇ, ಅದೇ ಪ್ರಮಾಣ ಅಷ್ಟೇ. ಆಗಮನೂ ಹಾಗೆ ಆ ರೀತಿ ಹೇಳಿ ಅಂತ ಹೇಳಿದರು. ಯುಕ್ತಿ ಹಾಗಲ್ಲ, ತಪ್ಪು ಯುಕ್ತಿ ಮಾಡಿರ್ಬೋದು ಅವನು. ಯಾಕೆ ಯುಕ್ತಿಗೆ ಬುದ್ಧಿ ಬೇಕು. ಪ್ರತ್ಯಕ್ಷ ಬುದ್ಧಿ ಬೇಕಿಲ್ಲ. ಸರಿಯಾಗಿ ತಿಳ್ಕೊಳ್ಳೋಕೆ ಏನು ಬೇಕು? ವಿಷಯ ಇಂಟರ್ಪ್ರಿಟ್ ಮಾಡೋಕ್ಕೆ ಬುದ್ಧಿ ಬೇಕು. ಅಲ್ಲಿ ಅನುಮಾನ ಬೇಸಿಕಲಿ ಇಂಟರ್ಪ್ರಿಟೇಷನ್ ಆದ್ದರಿಂದ ಅದಕ್ಕೇನಿರುತ್ತೆ, ಅವರು ಬುದ್ಧಿ ಸರಿ ಇಲ್ಲದೆ ಹೋದರೆ ಅನುಮಾನ ಕೆಲಸ ತಪ್ಪು ಮಾಡುತ್ತೆ. ಬರೀ ಕೆಲಸ ಮಾಡಿದ್ರೆ ವಾಸಿ. ವೆಹಿಕಲ್ ಸ್ಟಾರ್ಟ್ ಆಗಲಿಲ್ಲ, ಸೇಫು, ಬ್ರೇಕ್ ಇಲ್ಲ, ಇದು ಪಂಜಿತ ಆಯ್ತಾಗ. ಸ್ಟಾರ್ಟ್ ಆಗದೆ ಹೋದರೆ ನೀವು ಬಿಟ್ಬಿಡ್ತೀರಷ್ಟೇ. ಸ್ಟಾರ್ಟ್ ಆಗಿ ಅವ್ರು ಬ್ರೇಕ್ ಇಲ್ಲದೆ ಹೋದರೆ ಏನಾಗುತ್ತೆ ಹೇಳಕ್ಕೆ? ಆ್ಯಕ್ಸಿಡೆಂಟ್ ಅಂದರೆ ಹೀಗೆ ಆದರೆ ಆ್ಯಕ್ಸಿಡೆಂಟ್ ಅಲ್ಲ ಇರೋದು, ಮರ್ಡರೇ. ಹೀಗೆ ಆದರೆ ಫಿಕ್ಸಿಂಗ್ ಅದು. ಏನು ಬೇಕಾದ್ರೆ ಆ್ಯಕ್ಸಿಡೆಂಟ್ ಅಂತ ಕರೀತಾರೆ. ಎಲ್ಲಿ ಬೇಕಾದ್ರೆ ಹೊಡಿಬೋದು. ಅದು ಮುಂದೆ ಇದ್ದೇ ಇದೆ. ಯಾಕೆ? ಬುದ್ಧಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಹೆಚ್ಚು ಬುದ್ಧಿ ಇದ್ದವ್ರು ಹೆಚ್ಚು ಮಾತಾಡ್ತಾರೆ.